ದಿಸ್ ಬೈಬಲ್, ಇದು ಸತ್ಯವೇದ. ಪ್ರೈಸ್ ಗಾಡ್. ನಾವು ಬೆಳೆಯುವಾಗ ಒಂದು ಕಲಿತು ಒಂದು ರೀತಿ ಬರ್ತೇವೆ, ಬಟ್ ಬೈಬಲ್ ಒಂದು ಹೇಳ್ತದೆ, ಸತ್ಯವೇದದ ಸತ್ಯವೇ ಸತ್ಯ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಾವು ಹುಟ್ಟು ಕ್ರೈಸ್ತರಿರ್ತೇವೆ. ಹುಟ್ಟು ಕ್ರೈಸ್ತರ ಅಂತ ಹೇಳಿದ್ರೆ ಲೇಬಲ್ ಕ್ರೈಸ್ತರು ಇರಲಿ, ರೈಟ್. ಹುಟ್ಟುವಾಗ ಯಾರು ಕ್ರೈಸ್ತರಾಗಿ ಹುಟ್ಟುವುದಿಲ್ಲ, ರೈಟ್. ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಹುಟ್ಟುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಆತನು ಯೇಸುವನ್ನು ತನ್ನ ಸ್ವಂತ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದವನೇ ಆತನು ದೇವರಿಗೆ ಹುಟ್ಟಿದವನು. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಬಟ್ ನಾವೊಂದು ಪ್ಯಾಟರ್ನ್ ಕಲಿತು ಬರ್ತೇವೆ. ಬಟ್ ಕೆಲವೊಮ್ಮೆ ಬಾರ್ನಗೇನಾದರೂ ಒಮ್ಮೊಮ್ಮೆ ನಮಗೆ ಸೂಟ್ ಆಗುವುದಿಲ್ಲ, ರೈಟ್. ದ ಕಾರಣ ಏನಂತ ಹೇಳಿದರೆ ದ ಸ್ಪಿರಿಚುವಲ್ ಸ್ಲೀಪ್, ಆತ್ಮಿಕ ನಿದ್ರೆ. ದ ಸ್ಪಿರಿಚುವಲ್ ಸ್ಲೀಪ್, ಆತ್ಮಿಕ ನಿದ್ರೆ. ಒಂದು ವಚನ ಓದುವ, 3ನೇ ಅಧ್ಯಾಯ 1ನೇ ವಚನ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನ. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದೆಂಬುದನ್ನು ಬಲ್ಲೆನು. ಬಾರ್ನಗೇನಾದವರಿಗೆ ಹೆಸರೆಂತ? ಹೊಸದಾಗಿ ಹುಟ್ಟಿದ ಬಾರ್ನಗೇನಾದ ವ್ಯಕ್ತಿಗೆ ಹೆಸರೆಂತ? ಜೀವಿಸುವವರು. ಹೇಳಿ, ನಾವು ಜೀವಿಸುವವರು. ಎಲ್ಲ ಹೇಳಿ, ನಾವು ಜೀವಿಸುವವರು, ನಾವು ಆತ್ಮಿಕವಾಗಿ ಜೀವಿಸುವವರು, ರೈಟ್. ಸಾರ್ದಿಸಿನಲ್ಲಿ ಅಲ್ಲಿ 7 ಸಭೆಗೆ ಅಲ್ಲಿ ಬರೆಯುತ್ತಾನೆ, 7 ಚರ್ಚಸ್ ನಾವು ನೋಡ್ತೇವೆ. ಆ 7 ಚರ್ಚಸ್ ಅಲ್ಲಿ ಇದ್ದದ್ದು ಎಕ್ಸಿಸ್ಟೆಡ್ ಲೋಕಲ್ ಚರ್ಚ್ಗಳು, ಅಲ್ಲಿ ಇದ್ದಂಥ ಲೋಕಲ್ ಚರ್ಚ್ಗಳು. ಈ ಪತ್ರಿಕೆಯನ್ನು ಬರೆದಾಗ ಯೇಸುವಿನ ಶಿಷ್ಯನಾದ ಯೋಹಾನನು ಕ್ರಿಸ್ತ ಶಕ 96ರಲ್ಲಿ ಬರೆದದ್ದು. ಆಗ ಪೌಲ, ಪೇತ್ರ ಎಲ್ಲ ಪರಲೋಕಕ್ಕೆ ಹೋಗಿ ಆಗಿದೆ, 70-75ರ ಒಳಗೆ. ಬಟ್ ಈ ವ್ಯಕ್ತಿ ಲಾಂಗ್ ಲೈಫನ್ನು ಜೀವಿಸಿದ. ಈ ವ್ಯಕ್ತಿಗೆ ಕೊಲ್ಲಲು ಎಷ್ಟೋ ಪ್ರಯತ್ನ ಮಾಡಿದರು. ಹಿಸ್ಟ್ರಿ ಹೇಳ್ತದೆ, ಆತನನ್ನು ಈ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು ಅಂತ. ಅಲ್ಲಿ ಅವನು ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ. ಕಡೆಗೆ ಆತನು ಪಾತ್ಮೋಸ್ ದ್ವೀಪದಲ್ಲಿ ಹಾಕ್ತಾರೆ. ಈ ಪಾತ್ಮೋಸ್ ದ್ವೀಪದಲ್ಲಿ ಗಿಡ ಮರಗಳಿಲ್ಲ, ಕೇವಲ ಬಂಡೆ, ಫುಲ್ಲು ಏನಂತ ಹೇಳಿದ್ರೆ ಬಿಸಿಲು. ನಿಮಗೊತ್ತು, ಬಂಡೆ ಮತ್ತು ಹೊಯ್ಗೆ ಇದ್ದ ಕಡೆಯಲ್ಲಿ ಮೇಲಿನ ಬಿಸಿಲು ಮತ್ತು ಕೆಳಗಿನ ಬಂಡೆ ಮತ್ತು ಹೊಯ್ಗೆ ಬಿಸಿಯಾಗಿ ಇನ್ನೂ ಬಿಸಿ ಆಗ್ತದೆ. ಅಲ್ಲಿ ಕೂಡ ಅವನೊಂದು ದರ್ಶನ ನೋಡ್ತಾನೆ. ಇವತ್ತು ಅನೇಕರಿಗೆ ದರ್ಶನ ನೋಡ್ಬೇಕಾದ್ರೆ ಎಸಿ ರೂಮ್ ಬೇಕು, ರೈಟ್. ಬಟ್ ಇಲ್ಲಿ ಈ ವ್ಯಕ್ತಿ ದರ್ಶನ ನೋಡ್ತಾನೆ. ಅಲ್ಲಿಯ 7 ಸಭೆಗಳಿಗೆ, 7 ಸಭೆಯ ದೂತರಿಗೆ ಬರೆ. ಪ್ರೈಸ್ ಗಾಡ್. ಆ 7 ಸಭೆಯ ದೂತರು ಬೇರೆ ಯಾರಲ್ಲ, 7 ಸಭೆಯ ಸೀನಿಯರ್ ಪಾಸ್ಟರ್ಸ್. ಪ್ರೈಸ್ ಗಾಡ್. ಡೈರೆಕ್ಟ್ ಹಿಟ್. ಎಲ್ಲಿ ಸರಿಪಡಿಸಬೇಕು ನೀನು ಸರಿಪಡಿಸಬೇಕು, ಎಲ್ಲಿ ಸರಿ ಆಗೋದಿಲ್ಲ. ಡೈರೆಕ್ಟ್ ಆಗಿ ದೇವರಾತ್ಮ ಕೇಳುವುದು ಅವನ ಹತ್ರವೇ, ಬೇರೆ ಯಾರ ಹತ್ರ ಕೇಳುವುದಿಲ್ಲ. ಒಂದು ಸಭೆಗೆ ಹೇಳ್ತಾನೆ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ನೀನು ಮಾಡದಿದ್ದರೆ ನಿನ್ನ ದೀಪಸ್ತಂಭವನ್ನು ನಾನು ತೆಗೀತೇನೆ, ಅದರೊಳಗಿಂದ ನಾನು ತೆಗಿತೇನೆ. ಐ ವಿಲ್ ರಿಮೂವ್ ದ ಲ್ಯಾಂಪ್. ಓಕೆ. ದೀಪಸ್ತಂಭ ಅಂತ ಹೇಳಿದ್ರೆ ಒಂದು ಸಭೆಗೆ ಇರುವಂಥ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ಒಂದು ಸಭೆಗೆ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಕೇವಲ ಉಳಿತದೆ ಕ್ರಮ ಮತ್ತು ಶಿಸ್ತು ಮಾತ್ರ. ಸಭೆಗೆ ಬರುವುದು, ಹೋಗುವುದು, ಹೂವ ವಯಸ್ಸಳ ಹಾಕುವುದು, ಮುಗಿಯಿತು, ರೈಟ್. ಯಾವಾಗ ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಅಲ್ಲಿ ಚರ್ಚ್ ಫಂಕ್ಷನ್ ಆಗ್ತದೆ, ದೇ ವಿಲ್ ಆಕ್ಟಿವ್, ಅವರು ಆಕ್ಟಿವ್ ಆಗುತ್ತಾರೆ. ಇಲ್ಲಿ 7 ಸಭೆಗೆ 7 ಮೆಸೇಜ್ಗಳನ್ನು ಕೊಡ್ತಾನೆ. ಒಂದು ಸಭೆಗೆ ಮಾತ್ರ ತಪ್ಪು ಹುಡುಕುವುದಿಲ್ಲ. ಯಾವ ಸಭೆ ಅದು? ಒಂದು ಸಭೆಯಲ್ಲಿ ಮಾತ್ರ ತಪ್ಪು ಇಲ್ಲ, 7 ಸಭೆಯಲ್ಲಿ. ಫಿಲದೆಲ್ಫಿಯಾ, ರೈಟ್. ನೆಕ್ಸ್ಟ್ ದಾವೀದನ ಬೀಗದ ಕೈಯುಳ್ಳ ಸಭೆ,
ದಾವೀದನ ಬೀಗದ ಕೈ ಬೇರೆ ಯಾರಲ್ಲ, ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ಡೇವಿಡ್ ಸಕ್ಸಸ್ ಆಗಲಿಕ್ಕೆ ಕಾರಣ ದ ವರ್ಡ್. ಪ್ರೈಸ್ ಗಾಡ್. ನಿಮ್ಮ ಜೀವಿತದಲ್ಲಿ ನೀವು ಸಫಲರಾಗಬೇಕಂತ ಹೇಳಿದ್ರೆ ವಾಕ್ಯವೇ ನಿಮಗೆ ಆಧಾರ. ಕಮಾನ್, ಪಕ್ಕದವರಿಗೆ ಹೇಳ್ರಿ, ವಾಕ್ಯವೇ ನಿಮಗೆ ಆಧಾರ. ವಾಕ್ಯ ಬಿಟ್ಟು ಬೇರೆ ಆಧಾರ ಇಲ್ಲ. ಪ್ರೈಸ್ ಗಾಡ್. ಈ ದಾವೀದನ ಜೀವಿತದಲ್ಲಿ ನೀವು ಅನೇಕ ಸಂದರ್ಭಗಳನ್ನು ನೋಡ್ಬೋದು. ಅವನ ಮನುಷ್ಯರನ್ನು ನೋಡಲೇ ಇಲ್ಲ. ಒಂದು ಕಡೆಯಲ್ಲಿ ಅವನೊಟ್ಟಿಗೆ 400 ಮಂದಿ ಸೇರಿದರು, 400 ಜನ ಸೇರಿದರು. ಎಲ್ಲರೂ ಸಾಲಗಾರರು, ಮನನೊಂದವರು, ಕುಗ್ಗಿದವರು, ರಿಜೆಕ್ಟ್ ಆದವರು, ಪಾಪದಲ್ಲಿದ್ದವರು, ಬೇಡವಾದವರು, ಬಿಸಾಡಲ್ಪಟ್ಟವರು ಎಲ್ಲ ಬಂದು ಸೇರಿದರು. 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 30ನೇ ಅಧ್ಯಾಯದಲ್ಲಿ ಒಂದು ಪರಿಸ್ಥಿತಿ ಬಂತು. ಪರಿಸ್ಥಿತಿ ಬರುವಾಗ ನಿನಗೆ ಮತ್ತು ನನಗೆ ಅನುಭವ ಆಗಲಿಕ್ಕಿಲ್ಲ. ಬಟ್ ಒಂದು ಸ್ಥಿತಿ ಬಂತು ದಾವೀದನಿಗೆ. ಅವನ ಸ್ವಂತ ಜನರು ಅವನಿಗೆ ಕಲ್ಲಿಡ್ಕೊಂಡು ನಿಂತರು. ರೈಟ್. 600 ಜನರು ಕಲ್ಲಿಡ್ಕೊಂಡು ನಿಂತರು. ಒಂದೇ ವಿಷನ್ ಅವರದ್ದು, ದಾವೀದನ್ನು ಕೊಲ್ಲಬೇಕು. ಒಂದು ಕಡೆಯಲ್ಲಿ ಅವನ ಹೆಂಡತಿ ಮಕ್ಕಳು ಕೂಡ ಹೋಗಿದ್ದಾರೆ, ಅಮಲೇಕ್ಯರು ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಫಿಲಿಷ್ಟಿಯರು ಕಾಯ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಸೌಲ ಕಾಯ್ತಾ ಇದ್ದಾನೆ. ದ ಬೈಬಲ್ ಹೇಳ್ತದೆ, ದಾವೀದನು ಬಹು ಇಕ್ಕಟ್ಟಿನಲ್ಲಿ ಬಿದ್ದನು ಅಂತ ಹೇಳ್ತದೆ. ಆ ಸಂದರ್ಭದಲ್ಲಿ ಅವನು ಕೂಗುತ್ತಾ ಕೂತ್ಕೊಳ್ಳಲಿಲ್ಲ, ಯಾರ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಹೋಗಲಿಲ್ಲ, ಅಥವಾ ಏನು ಸ್ಟ್ರಾಟರ್ಜಿ ಮಾಡಿ ಕೂತ್ಕೊಳ್ಳಲಿಲ್ಲ. ನ್ಯಾಚುರಲ್ ಸ್ಟ್ರಾಟರ್ಜಿ ಯಾವ ಕೂಡ ವರ್ಕ್ ಆಗೋದಿಲ್ಲ. ಪ್ರೈಸ್ ಗಾಡ್. ಯು ವೇಸ್ಟಿಂಗ್ ಯುವರ್ ಟೈಮ್. ಯಾವ ನ್ಯಾಚುರಲ್ ಸ್ಟ್ರಾಟರ್ಜಿ ಮಾಡಲಿಲ್ಲ. ಇವರಿಗೆ ಹೇಗೆ ಪತ್ತಾವಿಸಿದಂತನ್ನು ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. 30 ಚಾಪ್ಟರ್ ಸಾಮುವೇಲ್ 5ನೇ ವಚನ. ನಾನು ನಿಮಗೆ ಇದು ಕೇವಲ ದಾವೀದನಿಗೆ ಮಾತ್ರ ಅಲ್ಲ, ಇದು ಕೇವಲ ನನಗೆ ಅಲ್ಲ, ಇದೆಲ್ಲ ನಿಮಗೆ ನಮ್ಮ ಕಲಿವಿಕೆಗೋಸ್ಕರ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನೇ ಪರಿಸ್ಥಿತಿ ಬಂದರೂ ಪ್ಯಾನಿಕ್ ಆಗಬೇಡ್ರಿ. ಪರಿಸ್ಥಿತಿಗಳು ಬಂದಾಗ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ನಿಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ಬಲಪಡಿಸಿರಿ. ಪರಿಸ್ಥಿತಿಗಳು ಬದಲಾಗುತ್ತವೆ. ಕಮಾನ್. ಡೇವಿಡ್ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಹೊಸ ಒಡಂಬಡಿಕೆಯಲ್ಲಿ ಹೇಳಿದೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಯಾಕೆ? ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಲು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರು ದಯಪಾಲಿಸುವ ಸರ್ವಾಯುಧಗಳು ಬೇರೆ ಯಾರಲ್ಲ, ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ನಾವು ಹೋರಾಟ ಮಾಡುವುದು ಮನುಷ್ಯ ಮಾತ್ರದವರ ಸಂಗಡ, ಅಂಕಲ್ ಅಂಟಿಯೊಟ್ಟಿಗೆ ಅಲ್ಲ. ಪ್ರೈಸ್ ಗಾಡ್. ದೊಡ್ಡಪ್ಪ ಚಿಕ್ಕಪ್ಪನೊಟ್ಟಿಗೆ ಅಲ್ಲ. ನಾವು ಹೋರಾಟ ಮಾಡುವುದು ರಾಜ್ಯತ್ವ, ಪ್ರಭುತ್ವ, ಅಧಿಕಾರ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ. ಪ್ರೈಸ್ ಗಾಡ್. ಆಕಾಶ ಮಂಡಲದ ದುರಾತ್ಮ ಸೇನೆಗಳು, ಅವುಗಳ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಕಾಗಿಲ್ಲ. ದೇ ಆರ್ ಆಲ್ರೆಡಿ ಡಿಫೀಟೆಡ್. ನಮಗೆ ಗೊತ್ತಿರಬೇಕು, ನಾವು ಯಾವ ವೈರಿ ಒಟ್ಟಿಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರೆ ಸೋತವನೊಟ್ಟಿಗೆ. ಎಂತಹ ಒಂದು ಬ್ಯಾಟಲ್ ಗ್ರೌಂಡ್. ಸೋತವನೊಟ್ಟಿಗೆ ಖಾಲಿ ನಿಲ್ಲಿ ಕೇಳಿದ್ದಾರೆ. ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಲು ಖಾಲಿ ನಿಲ್ಬೇಕು ಅಷ್ಟೇ. ಹೇಳ್ರಿ, ನಿಲ್ಬೇಕು. ಕಮಾನ್ ಹೇಳ್ರಿ, ನಿಲ್ಬೇಕು. 2-3 ಜನ ಕೇಳ್ರಿ, ನಿಲ್ಬೇಕು. ನೆಕ್ಸ್ಟ್ ಹೇಳ್ತದೆ, ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ. ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ, ಪ್ರತಿಯೊಬ್ಬರಿಗಿದೆ, ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ನೀವು ಮಾಡಬೇಕಾದೆಲ್ಲವನ್ನು ಮಾಡಿ. ಪ್ರಾರ್ಥನೆ ಮಾಡಬೇಕಾ, ಕನ್ಫೆಷನ್ ಮಾಡಬೇಕಾ, ಆರಾಧನೆ ಮಾಡಬೇಕಾ, ಏನು ನಿನ್ನ ಸ್ಪಿರಿಚುವಲ್ ಮ್ಯಾನ್, ಅಂತರದ ಮನುಷ್ಯನನ್ನು ಉತ್ತೇಜನ ಪಡಿಸ್ತೀರಿ, ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲುವಂತೆ. ಕಮನಡ್ರಿ, ನಿಲ್ಲುವಂತೆ. ದೇವರು ದಯಪಾಲಿಸುವ ಸರ್ವಾಯುಧವನ್ನು ಧರಿಸಿ ಕೇವಲ ನೀವು ನಿಲ್ಲಬೇಕು. ಡೇವಿಡ್ ಏನು ಮಾಡಲಿಲ್ಲ. ದೇವಿಡ್ ಏನು ಮಾಡಿದ?
ಯೆಹೋವನನ್ನ ಕೋಟೆಯು, ಯೆಹೋವನನ್ನ ದುರ್ಗವು, ಯೆಹೋವನನ್ನ ಗುರಾಣಿಯು, ಆತನನ್ನ ತಲೆಯನ್ನು ಎತ್ತುವ ಆತನನ್ನ ಕೊಂಬು, ಆತನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ಆತನು. ಜಸ್ಟ್ ವರ್ಡ್ಗಳನ್ನು ಮಾತಾಡಿದ ತನ್ನನ್ನು ಆತನು ಬಲಪಡಿಸಿಕೊಂಡ. ಹಿ ಸ್ಟ್ರೆಂಥನ್ ಹಿಮ್ಸೆಲ್ಫ್ ಇನ್ ದ ಲಾರ್ಡ್. ಪಾಸ್ಟ್ರೆ ಕೆಲಸ ಇಲ್ಲ. ಸ್ಟ್ರೆಂಥನ್ ಯುವರ್ ಸೆಲ್ಫ್ ಇನ್ ದ ಲಾರ್ಡ್. ನಿಮ್ಮನ್ನು ದೇವರಲ್ಲಿ ಬಲಪಡಿಸಿಕೊಂಡಿರಿ. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಅಂತ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿರಿ. ಪ್ರೈಸ್ ಗಾಡ್. ಜಾಬ್ ಇಲ್ಲ, ಕೂತ್ಕೊಳ್ರಿ. ಥ್ಯಾಂಕ್ ಯು ಲಾರ್ಡ್, ನಾನು ಕರ್ತನಲ್ಲಿ ಬಲಾಢ್ಯನಾಗಿದ್ದೇನೆ, ನಾನು ಕರ್ತನಲ್ಲಿ ಸಮೃದ್ಧಿಯಲ್ಲಿ ನಾನು ಜೀವಿಸ್ತೇನೆ. ಕರ್ತನಲ್ಲಿ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನಿನ್ನ ಬಿಸ್ನೆಸ್ಗೆ ತಕ್ಕ ಹಾಗೆಲ್ಲ, ನಿನ್ನ ಒಂದು ಎಜುಕೇಷನ್ ಪ್ರೊಫೆಷನ್ಗೆ ತಕ್ಕ ಹಾಗೆಲ್ಲ, ನಿನ್ನ ಇನ್ಫ್ಲುಯೆನ್ಸ್ಗೆ ತಕ್ಕ ಹಾಗೆಲ್ಲ, ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವನಾಗಿದ್ದಾನೆ. ಪ್ರೈಸ್ ಗಾಡ್. ಯಾವ ಪ್ರಭಾವಕ್ಕೆ? ಆತನ ಪ್ರಭಾವಕ್ಕೆ ತಕ್ಕ ಹಾಗೆ, ಆತನ ಘನತೆಗೆ ತಕ್ಕ ಹಾಗೆ, ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನಮ್ಮ ಸ್ಮಾಲ್ ಮೆಂಟಾಲಿಟಿಯನ್ನು ನಾವು ಚೇಂಜ್ ಮಾಡಬೇಕು. ಟ್ರಸ್ಟ್ ಇನ್ ಗಾಡ್. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯು ಮಸ್ಟ್ ಗ್ರೋ ಇನ್ ದ ಸ್ಪಿರಿಟ್. ಎಷ್ಟು ನೀವು ಆತ್ಮಿಕವಾಗಿ ಬೆಳೆಯುತ್ತೀರಿ, ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಟೆರಿಟರಿ ವಿಸ್ತರಣೆ ಆಗ್ತದೆ. ಸ್ಪಿರಿಚುವಲಿ ನಿಮ್ಮ ಟೆರಿಟರಿ ಅಂತ ಇದೆ, ಅದು ವಿಸ್ತರಣೆ ಆಗುತ್ತದೆ. ಇಲ್ಲಿ ಒಂದು ಸಭೆಗೆ ಹೇಳ್ತಾ ಇದ್ದಾನೆ, ಸಭೆಗೆ 3ನೇ ಅಧ್ಯಾಯ, ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೇನು, ಜೀವಿಸುವನೆಂದು ಯೇಸು ನಿನಗಿದ್ದರೂ ಸತ್ತವನಾಗಿದ್ದೆ ಎಂಬುದನ್ನು ಬಲ್ಲೇನು. ಯು ಆರ್ ನಾಟ್ ಆಕ್ಟಿವ್ ಇನ್ ಸ್ಪಿರಿಚುವಲಿ. ಓಕೆ, ಎಚ್ಚರವಾಗಿರು. ಕಮಾನ್ ಹೇಳ್ರಿ, ಎಚ್ಚರವಾಗಿರು. ಸಾಯುವ ಆಗಿದ್ದ ಉಳಿದವುಗಳನ್ನು ದೃಢಪಡಿಸು. ಯಾವುದರಲ್ಲಿ ದೃಢಪಡಿಸುವುದು? ವಾಕ್ಯ. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಪೂರ್ಣವಾದ್ದೆಂದು ನಾನು ಕಾಣಲಿಲ್ಲ. ನಿನ್ನ ಪ್ರಾರಂಭ ಬಹಳ ಒಳ್ಳೆಯದಿದೆ, ಬಟ್ ಫಿನಿಶ್ ಪ್ರಯೋಜನ ಇಲ್ಲ. ಎಲ್ಲರೂ ಎಲ್ಲವನ್ನು ಪ್ರಾರಂಭ ಮಾಡ್ತಾರೆ. ನಾನು 2 ಗಂಟೆ ಟಂಗ್ಸ್ ಅಲ್ಲಿ ಮಾತಾಡಬೇಕು, ಪ್ರಾರಂಭ ಒಳ್ಳೇದಿರ್ತದೆ, ಎಕ್ಸೈಟ್ಮೆಂಟ್. ಕೇವಲ 10 ದಿನ ಮಾತ್ರ. ನಾನು ದಿನಕ್ಕೆ 5 ಚಾಪ್ಟರ್ ಬೈಬಲ್ ಓದಬೇಕು, ಪ್ರಾರಂಭ ಒಳ್ಳೇದಿದೆ, ಭಯಂಕರ ಆಗ್ತದೆ. ದೇವರು ನನ್ನ ಹತ್ರ ಮಾತಾಡಿದ, ಹೋ ಹೋ ಗಾಡ್ ಇಸ್ ಸ್ಪೀಕಿಂಗ್ ಟು ಮೀ, ಎಲ್ಲ ಹತ್ರ ಹೇಳಿದ್ರು. 16 ದಿನ ಮಾತ್ರ. ನಾನು ನೆನೆಸ್ತೇನೆ ಇಲ್ಲಿ ಯಾರು ಇಲ್ಲ ಅಂತ. 16 ಕ್ರಾಸ್ ಮಾಡ್ರಿ. ರೈಟ್. ಓಕೆ, ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಡ್ಡೆ ಮಸಲ್ ಬರೋಡು, ಫಿಟ್ ಆಗೋಡು, ಬಂಜಿ ಹೋಗೋಡು, ಥೋಜೋಡು ಕಾಣಬೇಕಂತ. 21 ದಿನ ಮಾತ್ರ. ರೈಟ್. ಸುವಾರ್ತೆಯನ್ನು ಸಾರಬೇಕು. ರೈಟ್. ಪ್ರಾರಂಭ ಒಳ್ಳೇದಿರ್ತದೆ, ಮತ್ತು ಸುವಾರ್ತೆ ಸಾರಿದು ಬಿಡಿ. ಯಾರನ್ನು ಅವರು ತಂದಿದ್ದಾರೆ ನೋಡ್ರಿ, ಅವ್ರನ್ನ ಅವರೇ ಕಳಿಸಿಬಿಡ್ತಾರೆ. ಇದ್ದೀರೇ ಇಲ್ಲಿ. ಪ್ರಾರಂಭ ಬಹಳ ಒಳ್ಳೆಯದು. ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್. ಏನು ನೀವು ಪ್ರಾರಂಭ ಮಾಡಿದ್ದೀರಿ, ಅದು ಫಿನಿಶ್ ಆಗ್ತಾ ಇದೆ. ಇಲ್ಲಿ ದೇವರಾತ್ಮನು ಈ ಸಭೆಗೆ ಹೇಳ್ತಾ ಇದ್ದಾನೆ ನೋಡಿ, ಆದ್ದರಿಂದ ನೀನು ಹೊಂದಿದ ಉಪದೇಶ ಪ್ರಾರಂಭದಲ್ಲಿ ಎಂತ ಒಂದು ಎಕ್ಸೈಟ್ಮೆಂಟ್ ನೀನು ಕೇಳುವಾಗ, ದೇವರ ವಾಕ್ಯ, ಎಂತ ಒಂದು ಚಪ್ಪಾಳೆ, ಎಂತ ಒಂದು ವಿಸಿಲ್, ಎಂತ ಒಂದು ಸೌಂಡ್. ಕಾಲು ನೆಲದಲ್ಲಿ ಕೂತ್ಕೊಳ್ತಿರ್ಲಿಲ್ಲ, ಟಕ 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 ಅಂತ. ನಾನಲ್ಲ ಅಲ್ಲಿ ಹೇಳುದು, ನನ್ನನ್ನು ನೋಡಬೇಡಿ. ಆದರೆ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು, ಉಪದೇಶ ಹೊಂದುವುದೊಂದು ರೀತಿ, ಕೇಳುವುದೊಂದು ರೀತಿ. ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ. ನಿಮ್ಮನ್ನು ಮೇಲಕ್ಕೆತ್ತುವುದು ಯಾವ ಮನುಷ್ಯನಲ್ಲ. ನಾನು ಮೊದಲಿನಿಂದ ಹೇಳ್ತೀನಿ, 1,00,000 ಜನ ಬಂದರು ಇಲ್ಲಿ, ಅವರು ನನಗೆ ಸೋರ್ಸ್ ಅಲ್ಲ. ಇಲ್ಲಿ
ದೇ ಆರ್ ನಾಟ್ ಸೋರ್ಸ್. ಗಾಡ್ ಇಸ್ ಅವರ್ ಸೋರ್ಸ್. ಇಷ್ಟರವರೆಗೆ ನಾನು ವೈಯಕ್ತಿಕವಾಗಿ ಒಬ್ಬನಲ್ಲಿ ಕೂಡ ನನಗೆ ಒಂದು 10 ರೂಪಾಯಿ ಕೊಡು ಅಂತ ನಾನು ಕೇಳಲಿಲ್ಲ. ಇವನ್ ಕನ್ಸ್ಟ್ರಕ್ಷನ್ ಆಗುವಾಗ ಒಬ್ಬನಿಗೂ ನನ್ನ ಎಷ್ಟೋ ಕಾಂಟ್ಯಾಕ್ಟ್ ಇದೆ ಅನ್ನೋದು, ಒಬ್ಬರಿಗೂ ನಾನು ಫೋನ್ ಮಾಡಲಿಲ್ಲ. ಕಟ್ಟೊಂದಿಲ್ಲ ದಾದಾ ಸಪೋರ್ಟ್ ಮಲ್ಪುರನ್ನ ತೂಲೆ ದೇವನಿಗಳು ಬ್ಲೆಸ್ ಮಲ್ಪೇರನ್ನು ಅವರು ಕೊಡುವುದು ಅವರ ಆಶೀರ್ವಾದಕ್ಕೆ. ಪ್ರೈಸ್ ಗಾಡ್. ಅವರು ಕೊಡುವುದು ಅವರ ಆಶೀರ್ವಾದಕ್ಕೆ. ಇಫ್ ಯು ಆರ್ ನಾಟ್ ಸೋ ಯು ವಿಲ್ ನೆವರ್ ರೀಪ್ ಹಾರ್ವೆಸ್ಟ್. ದಟ್ಸ್ ಆಲ್. ಪ್ರಿನ್ಸಿಪಲ್ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಒಂದೇ. ಹಳೆ ಒಡಂಬಡಿಕೆಯಲ್ಲಿ ಅದೇ ರೀತಿ ಅಕ್ಕಿಯನ್ನು ಭತ್ತವನ್ನು ಬಿತ್ತುತ್ತಾ ಇದ್ದರು. ಹೊಸ ಒಡಂಬಡಿಕೆಯಲ್ಲಿ ಚೇಂಜ್ ಆಗಲಿಲ್ಲ ಲಾ. ರೈಟ್. ಹೊಸ ಒಡಂಬಡಿಕೆ ಪೂರ ದೇವರು ಕೊಡ್ತೇರು. ಯಾನು ಕಾರದ ಮಿತ್ತು ಕಾರ್ಬಾರ್ದು ಕೊಲ್ಲುವೆ ಒಣಸಿಲ್ಲ ಬರ್ಪುಂಡು. ರೈಟ್. ಪ್ರಿನ್ಸಿಪಲ್ ಸೇಮ್, ಅದು ಚೇಂಜ್ ಆಗಲಿಲ್ಲ. ಬಿತ್ತುವಂಥದ್ದು ಕೊಯ್ಯುವಂಥದ್ದು ಪ್ರಿನ್ಸಿಪಲ್ ಚೇಂಜ್ ಆಗಲಿಲ್ಲ. ನ್ಯಾಚುರಲ್ ಪ್ರಿನ್ಸಿಪಲ್ is not real. Spiritual principle is so real. Spiritual addu natural copy. Praise God. Spiritual addu ಏನಾಗಿದೆ? ನ್ಯಾಚುರಲ್ ಕಾಪಿ ಆಗಿದೆ. ಪ್ರಿನ್ಸಿಪಲ್ ಸೇಮ್, ನಿಯಮ ಸೇಮ್. ಬಟ್ ಬಿತ್ತುವಾಗ ನೀವು ಹೇಗೆ ಬಿತ್ತುತ್ತೀರಿ? ಫೇತ್ ಇದೆಯಾ? ಸಂತೋಷ ಇದೆಯಾ? ಅಥವಾ ಇಮೋಷನಲ್ಲಿ ಕೊಡ್ತಾ ಇದ್ದೀರಾ? ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನೀನು ಬಿತ್ತಿದ್ದು ದೇವರಿಗೆ ಮೆಚ್ಚುಗೆ ಆಗಬೇಕು. ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ಯು ಮಸ್ಟ್ ಯೂಸ್ ಯುವರ್ ಫೇತ್. ನಿನ್ನ ನಂಬಿಕೆಯನ್ನು ನೀನು ಉಪಯೋಗಿಸಬೇಕು. ಅದೇ ಪ್ರಿನ್ಸಿಪಲ್ ಅಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ಪ್ರೇಸ್ ಗಾಡ್. ನೀವು ಬಿತ್ತಿದ್ದು ದೇವರಿಗೆ ಫಸ್ಟ್ ಹೇಳ್ತೇವೆ ಮೆಚ್ಚುಗೆ. ಅದು ಮೆಚ್ಚುಗೆ ಆಗುವುದು ಹೇಗೆ? ವಿದೌಟ್ ಫೇತ್, ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಮೆಚ್ಚಬೇಕಾದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಯಾವುದರ ಮೇಲೆ ಇರಬೇಕು? ವಾಕ್ಯದ ಮೇಲೆ ಇರಬೇಕು. ದೇವರಿಗೆ ಇಷ್ಟ ಯಜ್ಞ, ವಾವ್ ಯಜ್ಞ, ಸುಗಂಧ ವಾಸನೆ ಬೈಬಲ್ ಹೇಳ್ತದೆ. ಅದರಿಂದ ವರ್ಡನ್ನು ಆಕ್ಟ್ ಮಾಡ್ರಿ. ವರ್ಡನ್ನು ಆಕ್ಟ್ ಮಾಡ್ರಿ. ಯಾವಾಗ ನೀವು ವಾಕ್ಯವನ್ನು ಆಕ್ಟ್ ಮಾಡುತ್ತೀನಿ, ಯು ವಿಲ್ ಗ್ರೋ. ಯು ವಿಲ್ ಗ್ರೋ. ನಾನು ಸಭೆಗೆ ಬರುವುದರಿಂದ ಪಾಸ್ಟ್ರಿಗೆ ಲಾಭ ಅಂತ ಹೇಳಿಕೊಂಡು ಬರಬೇಡ್ರಿ. ಡೋಂಟ್ ಕಮ್. ನನಗೆ ಲಾಭ ಮಾಡಲಿಕ್ಕೆ ಬರಬೇಡ್ರಿ. ಡೋಂಟ್ ಕಮ್. ಈ ಟ್ಯಾಕ್ಟಿಸ್ ಅನ್ನು ಯಾವತ್ತೂ ನಾನು ಉಪಯೋಗಿಸಲಿಲ್ಲ. ರೈಟ್. ಯಾವ ಸಭೆಯವರನ್ನು ನೀನು ಪಾಸ್ಟರ್ ಸರಿ ಇಲ್ಲ, ಸಭೆ ಸರಿ ಇಲ್ಲ, ನಾನು ಅದನ್ನು ಮಾಡಲಿಲ್ಲ. ಐ ಆಮ್ ಓನ್ಲಿ ಪ್ರೀಚಿಂಗ್ ದ ವರ್ಡ್ ಆಫ್ ಗಾಡ್. ವೈಯಕ್ತಿಕವಾಗಿ ಜಾಸ್ತಿ ನಾನು ಡೀಲ್ ಮಾಡೋದಿಲ್ಲ. ನಾನು ಯಾವ ಪಾಸ್ಟರ್ ಬಗ್ಗೆ ದೂರಲಿಕ್ಕೆ ಹೋಗಲಿಲ್ಲ. ನಿಮ್ಮ ಹತ್ರ ಯಾರಾದ್ರೂ ಕೂತ್ಕೊಂಡು ಒಂದು ದಿನ ಆದರೂ ನಾನು ಮಾತಾಡಿದ್ದೇನಾ? ಎನಿ ಪಾಸ್ಟರ್ ಮಾತಾಡಲಿಲ್ಲ. ಡೋಂಟ್ ಸ್ಪೀಕ್ ಎನಿ ಪಾಸ್ಟರ್. ಯಾವ ಸೇವಕನ ಬಗ್ಗೆ ಮಾತಾಡಬೇಡಿ. ನನಗಿಲ್ಲಿ ಅಥಾರಿಟಿ ಇರುವುದು ನನ್ನ ಮನೆಯ ಬಗ್ಗೆ ಮಾತಾಡಲಿಕ್ಕೆ, ನನ್ನ ಅಂಡರಲ್ಲಿರೋವ್ರ ಬಗ್ಗೆ ಮಾತಾಡಲಿಕ್ಕೆ, ನನ್ನ ಅಂಡರಲ್ಲಿರೋರು ಕನೆಕ್ಷನ್ ಕೊಡಲಿಕ್ಕೆ, ಹೊರಗಿನವರನ್ನಲ್ಲ. ಐ ಕ್ಯಾನ್ ಸ್ಪೀಕ್ ಬೋಲ್ಡ್ಲಿ. ಹೊರಗಿನವರು ಅವರು ನೋಡ್ತಾರೆ, ಅದು ಅವರ ಮನೆ, ಅವರ ಮನೆಯ ಜವಾಬ್ದಾರಿ. ಐ ಕ್ಯಾನ್ ಪ್ರೇ. ಅದು ಅವರಿಗೂ ಅವರ ದೇವರಿಗೂ ಬಿಟ್ಟದ್ದು. ಮತ್ತೊಬ್ಬನ ಸೇವಕನ ವಿಷಯದಲ್ಲಿ ತೀರ್ಪು ಮಾಡಲು ನೀನು ಯಾರು? ಅದು ಅವನ ಯಜಮಾನಿಗೆ ಬಿಟ್ಟದ್ದು. ಅದು ನಮ್ಮ ಕೆಲಸ ಅಲ್ಲ. ಯಾರಾದ್ರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಡೋಂಟ್ ಸಿಟ್ ವಿತ್ ದೆಮ್. ಡೋಂಟ್ ಸಿಟ್ ವಿತ್ ದೆಮ್. ಜಾಗ ಖಾಲಿ ಮಾಡಿ ಮೊದಲು. ದಾರಿಯಲ್ಲಿ ಹೋಗುವ ಸಿಂಹ ನನ್ನ ನೀವು ತಿನ್ನು ಅಂತ ಯಾಕೆ ಬೇಕು ನಮಗೆ? Who we are. ಯಾಕೆ ಸಮಸ್ಯೆಗಳನ್ನು ನಾವು ಎಳೆಯುವಂಥದ್ದು, ಪ್ರಾಬ್ಲಮ್ಗಳು ಎಳೆಯುವಂಥದ್ದು?
ಅವಲ್ಲ ಅವರು ಇಷ್ಟು ಎಲ್ಲ ಮಾತಾಡ್ತಾ ಇದ್ರೆ ಏನಾಗಲಿಲ್ಲ. ರಿಲ್ಯಾಕ್ಸ್. ಅವರ ಬಗ್ಗೆ ಮಾತಾಡಬೇಡಿ, ವಾಕ್ಯವನ್ನು ನೋಡ್ರಿ ಅಷ್ಟೇ. ದ ಬೈಬಲ್ ಇದೆ, ಗುಂಡಿಯನ್ನು ತೋಡುವವನು ಅವನೇ ಅದರಲ್ಲಿ ಬೀಳ್ತಾನೆ. ಕೆಲವರು ಲೇಟ್ ಬೀಳ್ಬೋದು, ಕೆಲವರು ಬೇಗ ಬೀಳ್ಬೋದು, ಬಟ್ ಗುಂಡಿ ವೇಟ್ ಮಾಡ್ತಾ ಇರ್ತದೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ಬೇಕು. ಸುಮ್ಮನೆ ಯಾರ ಬಗ್ಗೆ ನಗ್ನತೆಯನ್ನು ಬಿಚ್ಚಲಿಕ್ಕೆ ಹೋಗಬೇಡ್ರಿ. ನಿಮ್ಮದು ಪ್ಯಾಂಟ್ ಜಾರಿದ್ದು ನಿಮಗೆ ಗೊತ್ತೇ ಆಗೋದಿಲ್ಲ. ಇನ್ನೊಬ್ಬರದು ಶರ್ಟ್ ಬಿಚ್ಚುವಾಗ ಇಟ್ಸ್ ಅ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಗೊತ್ತಿದ್ರೆ ನೀವು ಬಾಯನ್ನು ಮುಚ್ಚುತ್ತೀರಿ. Praise God. You will never speak. Guard your mouth. ನಿಮ್ಮ ಇದು ಕಡೆಯ ಕಾಲ, ದ ಲಾಸ್ಟ್ ಡೇಸ್. ನಿಮ್ಗೆ ಗೊತ್ತಾಗುವುದಿಲ್ಲ ಹೇಗೆ ನಿದ್ರೆ ಬರುತ್ತದೆ. ಜೀವಿಸುವವನು ಎಂಬ ಹೆಸರು ನಿನಗೆ ಇದ್ದರೂ ಸತ್ತವನಾಗಿದೆ. ಯಾಕೆ? ಒಂದು ಕಾಲದಲ್ಲಿ ವಾಕ್ಯವನ್ನು ಮಾತಾಡ್ತಾ ಇದ್ದಿ, ಒಂದು ಕಾಲದಲ್ಲಿ ಎನ್ಕರೇಜ್ಮೆಂಟ್ ಮಾತಾಡ್ತಾ ಇದ್ದಿ, ಒಂದು ಕಾಲದಲ್ಲಿ ಯು ಆರ್ ಹೀಲ್ಡ್ ಅಂತ ಮಾತಾಡ್ತಾ ಇದ್ದಿ, ಒಂದು ಕಾಲದಲ್ಲಿ ಕ್ರಿಸ್ತನು ನಿನಗೋಸ್ಕರ ಸತ್ತಿದಾನಂತ ಮಾತಾಡ್ತಾ ಇದ್ದಿ. ಈಗ ನೀನು ಮಾತಾಡ್ತಾ ಇದ್ದಿ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ಲೀಡರ್ ಸರಿ ಇಲ್ಲ, ನೇಬರ್ ಸರಿ ಇಲ್ಲ. ಹಲೋ, ಈಗ ನನಗೆ ಅದು ಕೊಡುವುದಿಲ್ಲ, ಪ್ರೇಯರ್ ಕೊಡುವುದಿಲ್ಲ, ಅದು ಕೊಡುವುದಿಲ್ಲ. ನನ್ನ ಕೇಳ್ನಗುಲೇ ಇದ್ದೇರು ಆರು ಕೇಳುವೇರು. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯ ನೆನಪಿಗೆ ತಂದು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೇನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೇನೋ ಅದು ನಿನಗೆ ತಿಳಿಯುವುದೇ ಇಲ್ಲ, ನಿನಗೆ ಗೊತ್ತೇ ಆಗುವುದಿಲ್ಲ. ಕ್ರಿಸ್ತನು ಬರುತ್ತಾನೆ, ಗೊತ್ತಾ ನಿಮಗೆ? ಹಿ ಈಸ್ ಕಮಿಂಗ್ ಫಾರ್ ದ ಚರ್ಚ್, ಗ್ಲೋರಿಯಸ್ ಚರ್ಚ್. ಪ್ರಭಾವದ ಸಭೆಗೋಸ್ಕರ ಆತನು ಬರುತ್ತಾನೆ, ಮಹಿಮೆಯ ಸಭೆಗೋಸ್ಕರ ಆತನು ಬರುತ್ತಾನೆ. ಆತನು ಬರುತ್ತಾನೆ ಮಲಗಿದ ಸಭೆಗೋಸ್ಕರ ಅಲ್ಲ. ಆತನು ಮಹಿಮೆಯುಳ್ಳ, ಪ್ರಭಾವವುಳ್ಳ, ಸುಕ್ಕು ಕಳಂಕ ಮಚ್ಚೆ ಇಲ್ಲದ ಸಭೆಗೋಸ್ಕರ ಆತನು ಬರುತ್ತಾನೆ. He's coming. ಜನರು ಸುಖ ಸಮಾಧಾನ ಅಂತ ಹೇಳುತ್ತಿರುವಾಗಲೇ ಎವ್ರಿಥಿಂಗ್ ಇಸ್ ಪೀಸ್, ಎವ್ರಿವೇರ್ ಇಸ್ ಪೀಸ್. ಯಾವ ಯುದ್ಧ ಕೂಡ ಇರುವುದಿಲ್ಲ ಆಗ. ಸಡನ್ಲಿ ಪೀಸ್. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪೀಸ್ ಇರುವಾಗಲೇ ಜನರು ಮಲಗುವುದು. ಮನೆಯಲ್ಲೆಲ್ಲ ಸಮಾಧಾನ ಇದೆ, ಬಿಸ್ನೆಸ್ ಎಲ್ಲ ಸೆಟಲ್ ಇದೆ, ಮಕ್ಕಳದೆಲ್ಲ ಕೆಲ ಆಗಿದೆ. ಈಗ ಅವರಿಗೆ ಪುರುಸೋದಿಲ್ಲ ಪ್ರೇಯರಿಗೆ ಬರಲಿಕ್ಕೆ, ಪ್ರೇಯರ್ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ. ಏನಾದರೂ ಒಂದು ಗುಳ್ಳೆ ಬಂತು ಸೈಡಲ್ಲಿ, ಫಾಸ್ಟೇ ಪ್ರೇಯರ್ ಮಾಡ್ರಿ, ಒಂದು BP ಮೇಲೆ ಕೆಳಗೆ ಬಂತು, ಸ್ಟಾರ್ಟ್. BP ಮೇಲೆ ಬರುವ ಮುಂಚೆ ಎಚ್ಚರವಾಗಿರಿ. BP ನಾರ್ಮಲ್ ಆಗಿರಲಿ ನಿಮ್ಮದು. ಇನ್ನರ್ ಮ್ಯಾನ್ ಅನ್ನು ಕಾಪಾಡ್ರಿ, ಅಂತರ್ಯದ ಮನುಷ್ಯನ ಕಾಪಾಡ್ರಿ. ಪ್ರೊಟೆಕ್ಟಿವ್ ಇನ್ನರ್ ಮ್ಯಾನ್. ಆತ್ಮದಲ್ಲಿ ಯಾವಾಗಲೂ ಎಚ್ಚರವಾಗಿರಿ. ಈ ಸಭೆಗೆ ಹೇಳ್ತಾ ಇದ್ದೇನೆ, ಜೀವಿಸುವನ ಹೆಸರು ಮಾತ್ರ ನಿನಗಿದೆ, ಬಿಲಿವರ್ ಎಂಬ ಹೆಸರು ಮಾತ್ರ ನಿನಗಿದೆ, ಉಳಿದಿದೆ ಸತ್ತವನಾಗಿದೆ ಎಂದು ಬಲ್ಲೇನು. ಕಳ್ಳನು ಬರುವಂತೆ ಬರುವುದು ಯಾರಿಗೆ? ಸಭೆಗೆ ಅಲ್ಲ, ಸಭೆಗೆ ಅಲ್ಲ. ಓದಿರಿ 5ನೇ ಅಧ್ಯಾಯ ಫಸ್ಟ್ ಥೆಸಲೋನಿಕ 5 ಚಾಪ್ಟರ್. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು, ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ನೆಕ್ಸ್ಟ್, ಸಮಾಧಾನವಾಗಿಯೂ ನಿರ್ಭಯವಾಗಿ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ, when they say peace and safety, ಆಗ ಯುಕ್ರೇನ್ ರಷ್ಯಾ ಯುದ್ಧ ಕೂಡ ಇರುವುದಿಲ್ಲ. ಒಂದು ಟೈಮ್ ಎಲ್ಲ ಪೀಸ್ ಆಗಿರ್ತದೆ. ಪೀಸ್, ರೈಟ್? ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು
ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು, ಅವರು ಹೇಗೂ ತಪ್ಪಿಸಿಕೊಳ್ಳಲಾರು. ನೆಕ್ಸ್ಟ್ ಆದರೆ ಸಹೋದರರೇ, ಹೇಳ್ರಿ, ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ಪಕ್ಕದವ್ರು ಹೇಳ್ರಿ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ, ನಮ್ಮ ಮೇಲೆ ಅಲ್ಲ. ಕಳ್ಳನು ಬಂದಾಗೆ ಬರುತ್ತಾನೆ ಲೋಕಕ್ಕೆ, ಕಳ್ಳನು ಬಂದಾಗೆ ಬರುತ್ತಾನೆ. ಜೀವಿಸುವನೆಂಬ ಹೆಸರು ನಿನಗೆ ಇದ್ದರೂ ಸತ್ತವನಾಗಿದ್ದು ಬಲ್ಲೆನೊಂದು ಆತ್ಮಿಕವಾಗಿ ನಿದ್ರೆ ಮಾಡಿದವನಿಗೆ. ದ ವರ್ಲ್ಡ್ಲಿ ಪೀಪಲ್, ಪ್ರಾಪಂಚಿಕರು, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ. ಲೋಕ ಎಳೆಯುತ್ತಾ ಇದೆ. ಇವತ್ತು ಲೋಕ ಎಳಿಲಿಕ್ಕೆ ಏನಿದೆ? ಕೈಯಲ್ಲೇ ಇದೆ ನಿಮ್ಮದು. ಫುಲ್ಲು ಬಿಸಿ, ಮೆಸೇಜ್ಗಳಲ್ಲಿ ಬಿಸಿ, ಫೋನೋಗ್ರಫಿ ನೋಡುವುದರಲ್ಲಿ ಬಿಸಿ, ಕಮೆಂಟ್ಸ್ ನೋಡುವುದರಲ್ಲಿ ಬಿಸಿ, ಫುಲ್ಲು ಬಿಸಿ. ಫುಲ್ ಬಿಸಿ. ಡಿಸೆಪ್ಷನ್. ಸೈತಾನನು ತನ್ನ ಕಾಲವು ಕೊಂಚವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ಬಂದಿದ್ದಾನೆ. ಎಷ್ಟು ಮಂದಿಗೆ ಡಿಸೀವ್ ಮಾಡಲಿಕ್ಕೆ ಆಗ್ತದೆ? ದೇವರಾದು ಕೊಂಡವರು ಕೂಡ ಮೋಸ ಹೋಗುವರಂತೆ. ಮೋಸ ಹೋಗುವುದೇನು? ಬಿಸಿ. ಅವರಿಗೆ ವಾಕ್ಯ ಓದಲಿಕ್ಕೆ ಟೈಮ್ ಇಲ್ಲ, ಇನ್ನರ್ ಮ್ಯಾನ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಟೈಮ್ ಇಲ್ಲ, ಸಭೆಗೆ ಬರಲಿಕ್ಕೆ ಟೈಮ್ ಇಲ್ಲ, ಆರಾಧನೆ ಮಾಡಲಿಕ್ಕೆ ಟೈಮ್ ಇಲ್ಲ. ಅವರೆನ್ನಿಸುವುದು ತಾವು ಪ್ರಾರ್ಥನೆ ಮಾಡುವುದು, ತಾವು ಸಭೆಗೆ ಬರುವುದು ಪಾಸ್ಟ್ರಿಗೆ ಉಪಕಾರಕ್ಕೆ ಅಂತ. ನೀನು ಜ್ಞಾನವಂತನಾದರೆ ಆ ಜ್ಞಾನದಿಂದ ನಿನಗೆ ಲಾಭ, ಬೈಬಲ್ ಹೇಳ್ತದೆ. ಬುದ್ಧಿಹೀನನಾದರೆ ಅದರ ಫಲವನ್ನು ನೀನೇ ಅನುಭವಿಸ್ತಿ, ಪಾಸ್ಟ್ ಅನುಭವಿಸ್ತಿಲ್ಲ. 9ನೇ ಅಧ್ಯಾಯದಲ್ಲಿ ಜಾನೋಕ್ತಿ, ನೀನೇ ಅನುಭವಿಸ್ತಿ. ಆದರೆ ಸಹೋದರ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕಲ್ಲ, ನೀವು ಕತ್ತಲೆಯವರಲ್ಲ. ನೆಕ್ಸ್ಟ್, ಮಾರ್ಕ್ ದಿಸ್ ಒನ್. ನೀವೆಲ್ಲರೂ, ಕಮನ್ ಹೇಳ್ರಿ, ನೀವೆಲ್ಲರೂ ಬೆಳಕಿನವರು. ಹೇಳ್ರಿ, ನೀವೆಲ್ಲರೂ ಕೆಲವರಲ್ಲ. ಹೇಳ್ರಿ, ಎಲ್ಲರೂ. ಹೇಳ್ರಿ, ಎಲ್ಲರೂ. ಪ್ರತಿಯೊಬ್ಬ ಬೋರ್ನ್ ಅಗೇನ್ ಆದ ವಿಶ್ವಾಸಿ ಅವನು ಬೆಳಕಿನವನಾಗಿದ್ದಾನೆ. ಎಫೆಸಿಯನ್ಸ್ 5:8 ಹೇಳ್ತೇವೆ, ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವೇನಾಗಿದ್ದೀರಿ? ಬೆಳಕಾಗಿದ್ದೀರಿ. ಯು ಆರ್ ಲೈಟ್. ಸಿ, ಯು ಆರ್ ಆಲ್ ಸನ್ಸ್ ಆಫ್ ಲೈಟ್. ಹೇಳ್ರಿ, ಸನ್ಸ್ ಆಫ್ ಲೈಟ್. Then who is God? He is the father of light. I am a son of light. ಹೇಳ್ರಿ, ಆತ್ಮಸ್ವರೂಪಿಗೆ ಆತ್ಮಸ್ವರೂಪಿಯಾದ ಮಗನಾಗಿ ನಾನು ಹುಟ್ಟಿದ್ದೇನೆ. ಹೇಳ್ರಿ, ಬೆಳಕಿನ ತಂದೆಗೆ ಬೆಳಕಿನ ಮಗನಾಗಿ ನಾನು ಹುಟ್ಟಿದ್ದೇನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ, ನಿಮ್ಮ ಬೆಳಕು ಯಾವಾಗಲೂ ಜನರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ಬೆಳಕಿನ ತಂದೆಯನ್ನು ಅವರು ಕೊಂಡಾಡುತ್ತಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ನೀನು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಸ್ಪಿರಿಚುವಲಿ. ಹೇಗೆ ಆಕ್ಟಿವ್ ಆಗಿರಬೇಕು? ಕರ್ತನು ನಿನಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ, ನೇಮಿಸಿದಾನೋ, ಅದರಲ್ಲಿ ನೀನು ಬ್ಯುಸಿ ಆಗಿರುವಂಥದ್ದು. ಹೇಗೆ ಬೆಳಕಾಗುವಂಥದ್ದು? ಅಟ್ಲೀಸ್ಟ್ ನೀವು ಕೆಲಸ ಕಡೆಗೆ ಹೋಗ್ತಾ ಇದ್ದಿ, ಬಿಸ್ನೆಸ್ ಮಾಡ್ತಾ ಇದ್ದಿ, ಹೇಗೆ ಡೀಲ್ ಮಾಡ್ತಾ ಇದ್ದಿ? ಹೇಗೆ ಡೀಲ್ ಮಾಡ್ತಾ ಇದ್ದಿ? ಹೇಗೆ ಮಾತಾಡ್ತಾ ಇದ್ದಿ? ಪತ್ತಾಯಿಸ್ತೀಯಾ? ಅವ್ರು ಏನೋ ನಿನ್ನನ್ನು ನೋಡಿ 6 ತಿಂಗಳ ಹಿಂದೆ ನಿನ್ನನ್ನು ನೋಡಿ, ನಿನ್ನ ನಡತೆ ನೋಡಿ, ನಿನ್ನ ಗುಣ ನೋಡಿ, ಯಾನ್ಲ ಹೊರಡ ಬಿಟ್ರಿ ಬರೋಡೊಂದು ಎಂದೆ. ಒಂದು ದಿನ ನಿನ್ನ ಕಲ್ಲರ್ ಗೊತ್ತಾಯ್ತು ಅವರಿಗೆ, ಆಡೆ ಗುಂಜಿ ಬರ್ಪಜಪ್ಪ ಮುಂಬಂದು ಗೊತ್ತಾಪ. ರೈಟ್, ಯು ಆರ್ ದ ಲೈಟ್. ಯು ಆರ್ ದ ಲೈಟ್. ಹೇಳ್ರಿ, ನೀವು ಬೆಳಕಾಗಿದ್ದೀರಿ. ಯೇಸು ಹೇಳಿದೆ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ. ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ನಿಮ್ಮನ್ನು ಕೊಂಡಾಡ್ತಾರಂತ ಹೇಳಲಿಲ್ಲ, ಪರಲೋಕದ ತಂದೆಯನ್ನು ಅವರು ಕೊಂಡಾಡುತ್ತಾರೆ.
ದೇ ಗ್ಲೋರಿಫೈ ಗಾಡ್. ನಿಮ್ಮನ್ನು ನೋಡ್ತಾರೆ. ದೇವರನ್ನು ಯಾರು ನೋಡಲಿಲ್ಲ, ನಿಮ್ಮನ್ನು ನೋಡ್ತಾರೆ. ಇರೇನು ತೂಯಿನಿ ಅಂಕೆ ದೇವರಿನ ತೂಯಿಲೆ ಕಾಂಡಿ ಅಂತ ಹೇಳ್ತಾರೆ. ಈ ಆಪತ್ಕಾಲದ ಮನುಷ್ಯ ಬತ್ತೇ. ಯಾಕೆ ಗೊತ್ತುಂಟಾ? ನೀವು ಬೆಳಕಿನಲ್ಲಿ ನಡೆದರೆ ನಿಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತದೆ. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಇರುತ್ತೆ. ನಂಬರ್ 1. ನಂಬರ್ 2, ರೈಟ್ ಸಮಯದಲ್ಲಿ ರೈಟ್ ಮಾತುಗಳನ್ನು ನೀನು ಮಾತಾಡುತ್ತೆ. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ನಿನ್ನ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಟ್ಟು ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನೀರಿರುತ್ತಿ. ನಂಬರ್ 1. ನಂಬರ್ 2, ರೈಟ್ ಆದ ಸಮಯದಲ್ಲಿ ರೈಟ್ ಆದ ಅಟರೆನ್ಸ್, ರೈಟ್ ಆದ ಕಾಲೋಚಿತವಾದ ಮಾತುಗಳು ನಿನ್ನ ಹೃದಯದಲ್ಲಿ ದೇವರು ಹಾಕಿ ಮುಂದಿನ ವ್ಯಕ್ತಿ ಹತ್ರ ಮಾತಾಡಿಸ್ತಾನೆ. ಮುಂದಿನ ವ್ಯಕ್ತಿಯ ನಿನಗೆ ಗೊತ್ತೇ ಇರುವುದಿಲ್ಲ, ಬಟ್ ದೇವರು ಅದೇ ಮಾತುಗಳು ನಿನ್ನ ಬಾಯಲ್ಲಿ ಹಾಕ್ತಾನೆ. ಕಡೆಗೆ ಅವನು ಅನಿಸ್ಬೋದು ಬೆಗೆರ ಪಂಡೆರ. ಆ್ಯಕ್ಚುಲಿ ನಿನಗೆ ಗೊತ್ತಿಲ್ಲ, ಅವನೇ ಡಿಸ್ಕಂಫೋರ್ಟ್. ಎಂಚೈನೇ ಪಾತಿರಿ ಪೂರ ಎನ್ನ ಬಗ್ಗೆನೇ ಪಾತಿರೊಂದಿಲ್ಲ. ನೀನು ಯಾವುದೋ ಒಂದು ಟೆಸ್ಟ್ ಮನಿ ಕೊಡಿರ್ಬೋದು, ಅದು ಯಾವುದೋ ಒಂದು ವಿಷಯವನ್ನು ಮಾತಾಡಿರ್ಬೋದು, ಬಟ್ ದೇವರು ಆ ಸಂದರ್ಭದಲ್ಲಿ ನಿನ್ನ ಬಾಯಲ್ಲಿ ಅವನಿಗೆ ಬೇಕಾದ ಮಾತುಗಳನ್ನು ಹಾಕ್ತಾನೆ. ಒಂದು ವೇಳೆ ಅವನು ಡಿಸ್ಕರೇಜ್ ಆಗಿರ್ಬೋದು, ಒಂದು ವೇಳೆ ಅವನು ಸೂಸೈಡ್ ಥಿಂಕಿಂಗ್ ಮಾಡಿರ್ಬೋದು. ದೇವರು ಕಾಲೋಚಿತವಾದ ಮಾತುಗಳನ್ನು ನಿನ್ನ ಬಾಯಲ್ಲಿ ದೇವರು ಹಾಕ್ತಾನೆ. ಅವನು ತನ್ನ ಸಾಯುವ ಪ್ಲಾನ್ ಅನ್ನು ಬದಲಾಯಿಸ್ತಾನೆ. ನಿನಗೆ ಹೇಳಲಿಕ್ಕಿಲ್ಲ. ಒಬ್ಬನ ಒಳಗೆ ಏನು ನಡೀತದೆ ಅಂತ ನಿನಗೆ ಗೊತ್ತಿಲ್ಲ. ಎಲ್ಲರೂ ನಿನಗೆ ಪಾಶ್ ಕಾಣ್ತಾರೆ. ತೆಲ್ಪಿನಿಂದ ಏತು ಪಾಶ್ ಇಲ್ಲದಿಲ್ಲ, ಅವನು ಒಳಗೆ ಕೂಗುವುದು ಅವನಿಗೆ ಮಾತ್ರ ಗೊತ್ತು. ಹೌದು, ನಿಮ್ಮನ್ನು ದೇವರು ನೇಮಿಸ್ತಾನೆ ಅನೇಕನು ಸಂತೈಸಿದಗೋಸ್ಕರ. ನಿಮ್ಮ ಬಾಯಲ್ಲಿ ದೇವರು ಕಾಲೋಚಿತವಾದ ಮಾತುಗಳನ್ನು ಹಾಕ್ತಾನೆ. ನೀವು ದೇವರ ಕೈಯಲ್ಲಿ ಪಾತ್ರೆಯಾಗಿದ್ದೀರಿ. ದೇವರು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಬಯಸ್ತಾನೆ. ನೀವು ಆತ್ಮಿಕವಾಗಿ ಹೇಳ್ರಿ, ಯಾವ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಆ ಕ್ಷೇತ್ರಕ್ಕೆ ನಾನು ಬರಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ದೇವರು ಇಟ್ಟಿದ್ದಾನೆ ಟು ಬಿ ಎ ಲೈಟ್. ಐ ಕ್ಯಾನಾಟ್ ರೀಚ್ ದ ಪ್ಲೇಸ್. ನನಗೆ ಆ ಪ್ಲೇಸಿಗೆ ರೀಚ್ ಆಗಲಿಕ್ಕೆ ಆಗುವುದಿಲ್ಲ, ಬಟ್ ನಿನ್ನನ್ನು ದೇವರು ಆ ಪ್ಲೇಸಲ್ಲಿ ಇಟ್ಟಿದ್ದಾನೆ ಆ ಸುತ್ತಮುತ್ತಲ ಜನರಿಗೆ ರೀಚ್ ಆಗಲಿಕ್ಕೆ. ನೀನು ಕೇವಲ ಅಟ್ಲೀಸ್ಟ್ ಬಾಯಲ್ಲಿ ಹೇಳದಿದ್ದರೂ ಖಾಲಿ ವಾಕ್ಯವನ್ನು ಜೀವಿಸ ಅಷ್ಟೇ. ನಿನ್ನನ್ನು ನೋಡಿ ಪರಲೋಕ ದೇವರನ್ನು ಕೊಂಡಾಡ್ತಾರೆ, ಬರ್ತಾರೆ. ಆ ದೇವರ ಎಂಕ್ಲ ಬೋರ್ಡು. ನೀವು ಹೋಗಿ ಬೆನ್ನು ಬಿದ್ದು ಹೇಳಬೇಕಾಗಿಲ್ಲ, ಯೇಸು ನಂಬಿಯ ನರಕ ಪಪ್ಪ, ಯೇಸು ನಂಬಿಯ. ಹೇಳುವ ಸಂದರ್ಭ ಬರುವಾಗ ಹೇಳಿ, ತೊಂದರೆ ಇಲ್ಲ. ಒಂದೇ ಸೈಡನ್ನು ಹಿಡ್ಕೊಳ್ಬೇಡ್ರಿ. ಪಾಸ್ಟರ್ ಬಂದಿದ್ದಾರೆ ಖಾಲಿ ಜೀವಿಸ್ತಾರೆ, ಪಂಡ್ರೆ ಬಂತಿದ್ದೀರಿ. ಇನ್ನೂ ಅವಕಾಶ ಸಿಕ್ಕಿದಾಗ ಹೇಳಿ. ರೈಟ್? ಒಂದು ವೇಳೆ ನೀವು ಖಾಲಿ ಹೇಳ್ತೀರಿ, ನಿಮ್ಮ ಜೀವಿತ ಇಲ್ಲ ಅಂತ ಹೇಳಿದರೆ ನಿಮ್ಮ ಮಾತಿಗೂ ನಿಮ್ಮ ಆಕ್ಷನಿಗೂ ಮ್ಯಾಚ್ ಆಗೋದಿಲ್ಲ. ರೈಟ್? ನಿಮ್ಮ ಮಾತಿಗೂ ನಿಮ್ಮ ನಡೆಗೂ ಮ್ಯಾಚ್ ಆಗದಿದ್ರೆ ಅವ್ರು ನಂಬುದಿಲ್ಲ. ಕೆಲವರು ಬಾಯಿ ತೆರೆದರ ರಕ್ಷಣೆಗೆ ಬರುತ್ತಾರೆ, ಕೆಲವರು ಬಾಯಿ ಮುಚ್ಚಿದರ ರಕ್ಷಣೆ ಬರುತ್ತಾರೆ. ಅರ್ಥ ಆಯ್ತಾ? ಡಾಕ್ಟರ್ ಪ್ರೈಸ್ ಲಾರ್ಡ್, ವೆಲ್ಕಮ್. ಓಕೆ, ಕೆಲವರು ಬಾಯಿ ತೆರೆದರೆ ರಕ್ಷಣೆ ಬರ್ತಾರೆ. ಇದೇ ಬೈಬಲಲ್ಲಿ ಓದಿ. ಓಕೆ, 17ನೇ ಅಧ್ಯಾಯ ಕೊನೆಯ ವಚನ ಓದಿರಿ. ಜಾನೋಕ್ತಿ. 28ನೇ ವಚನ ಯಾರಾದ್ರೂ ಓದಿ. ಸಿಸ್ಟರ್ ವಿಲ್ಮಾ ಮೈಕ್ ಇದ್ದರೆ ಓದಿ. ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿಯಂತಲೂ ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿಯಂತಲೂ ಅನ್ನಿಸಿಕೊಳ್ಳುವನು. ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿಯಂತಲೂ ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿಯಂತಲೂ ಅನ್ನಿಸಿಕೊಳ್ಳುವನು. ಭಾರಿ ಜ್ಞಾನದ ವ್ಯಕ್ತಿ. ಸುಮ್ಮನಿರ್ಬೇಕು ಅವನು. ಬಾಯಿ ಬಿಟ್ಟರೆ ಗೊತ್ತಾಗ್ತದೆ ಈ ವ್ಯಕ್ತಿ ಜೀವ ಮಾತ್ರ ಅಂತ.
ಅದಕ್ಕೆ ನೀವು ಯಾವಾಗ ಪ್ರಿಪೇರ್ ಆಗುತ್ತೀರಿ, ನೀವು ಯಾವಾಗ ಬೆಳಕಾಗ್ತೀರಿ, ನಾನು ಹೇಳ್ತೇನೆ ನಿಮ್ಮ ಮಾತು ಒಂದು ಕೂಡ ಬಿದ್ದು ಹೋಗುವುದಿಲ್ಲ. ದೇವರು ನಿಮ್ಮನ್ನು ಪ್ರತಿಯೊಬ್ಬರನ್ನು ಉಪಯೋಗಿಸ್ತಾನೆ. ಇಫ್ ಯು ಆರ್ ಎ ಸ್ಟೂಡೆಂಟ್, ನೀವೊಂದು ಸ್ಟೂಡೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ವಕೀಲನಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀನು ರೀಚ್ ಆಗುವ ಪ್ಲೇಸಿಗೆ ನಾನು ರೀಚ್ ಆಗಲಿಕ್ಕೆ ಆಗುವುದಿಲ್ಲ. ಬಟ್ ದೇವರು ನಿನ್ನನ್ನು ಅಲ್ಲಿ ಇಟ್ಟಿದ್ದಾನೆ. ನಾನು ಹೇಳ್ತೇನೆ, ನೀವು ಒಂದು ವೇಳೆ ದೇವರ ಉದ್ದೇಶಕ್ಕೆ, ದೇವರ ಪ್ಲ್ಯಾನಿಗೆ ಪ್ರಥಮ ಸ್ಥಾನ ಕೊಟ್ಟರೆ, ನೀವು ಎಲ್ಲಿ ಇದ್ದೀರಿ ಅಲ್ಲಿ ನೀವು ವಿವೇಕಿಗಳಾಗುತ್ತೀರಿ. ನಿಮ್ಮ ಏನು ಪ್ರೊಫೆಷನ್ ಇದೆ ನೋಡಿ, ಅದರಲ್ಲಿ ನೀವು ಎಕ್ಸಲೆಂಟ್ ಆಗಿರ್ತೀರಿ. ನೀನು ಸ್ಟೂಡೆಂಟ್ ಆದರೆ ಯು ವಿಲ್ ಕಮ್ ಬ್ಯಾಕ್ ವಿತ್ ಟಾಪರ್. ದೇವರು ನಿನ್ನನ್ನು ಅಲ್ಲಿ ಇಟ್ಟದ್ದು ಯಾಕಂತ ಹೇಳಿದ್ರೆ, ಆ ಸ್ಟೂಡೆಂಟ್ ಆಗಿ ಅನೇಕರಿಗೆ ರೀಚ್ ಆಗಲಿಕ್ಕೆ. ಫಸ್ಟ್ ಪರ್ಪೋಸ್ ದೇವರದ್ದು ಏನಂತ ಹೇಳಿದ್ರೆ, ನಿನ್ನ ಮೂಲಕ ಅನೇಕರಿಗೆ ರೀಚ್ ಆಗಲಿಕ್ಕೆ. ಮತ್ತು ನಿನ್ನ ಎಜುಕೇಶನ್ ಅನ್ನು ದೇವರು ನಿನಗೆ ಅನುಕೂಲ ಮಾಡಿಕೊಡ್ತಾನೆ. ರಥ ಮುಂದೆ, ಕುದುರೆ ಹಿಂದೆ ಅಲ್ಲ. ಕುದುರೆ ಮುಂದೆ ಇರಬೇಕು, ರಥ ಏನಿರಬೇಕು, ಗಾಡಿ ಹಿಂದೆ ಇರಬೇಕು. ನಮ್ಮ ಲೈಫಲ್ಲಿ ದೇವರಿಗೆ ನೀವು ಪ್ರಥಮ ಸ್ಥಾನ ಕೊಡ್ತೀರಿ, ದೇವರ ಉದ್ದೇಶಕ್ಕೆ ಪ್ರಥಮ ಸ್ಥಾನ ಕೊಡ್ತೀರಿ, ದೇವರು ಎಲ್ಲವನ್ನು ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ನೀವು ಕೈ ಹಾಕಿದ ಕೆಲಸವನ್ನು ಆತನು ಬ್ಲೆಸ್ ಮಾಡುತ್ತಾನೆ. ನೀವು ಕೈ ಹಾಕಿದ ಕೆಲಸವು ಸಫಲವಾಗುವಂತೆ ಮಾಡುತ್ತಾನೆ. ನಿಮಗೆ ನ್ಯೂ ಐಡಿಯಾ, ನ್ಯೂ ಪ್ಲ್ಯಾನ್, ನ್ಯೂ ಸ್ಟ್ರಾಟರ್ಜಿ, ನ್ಯೂ ಕನೆಕ್ಷನ್ಗಳನ್ನು ದೇವರು ಕೊಡ್ತಾನೆ. ನೀವು ನಿಂತಲ್ಲಿ ರೈಟ್ ಆದ ವ್ಯಕ್ತಿಗಳನ್ನು ನಿಮ್ಮ ಬಳಿಗೆ ಬರಮಾಡುತ್ತಾನೆ. ನೀವು ಹುಡುಕಿ ಹೋಗಬೇಕಾಗಿಲ್ಲ, ನಿಮ್ಮ ಕಡೆಗೆ ಬರಮಾಡುತ್ತಾನೆ. ದೇವದರ್ಶನ ಗುಡಾರವನ್ನು ಕಟ್ಟಲಿಕ್ಕೆ ದೇವರು ಮೋಶೆಗೆ ವಿಷನ್ ಕೊಟ್ಟಾಗ ರೈಟ್ ಆದ ವ್ಯಕ್ತಿಗಳನ್ನು ಅವನ ಕಡೆಗೆ ಬರಮಾಡಿದ. ಅವನು ಹುಡುಕಿ ಹೋಗಲಿಲ್ಲ. ಸೌಲನನ್ನು ದೇವರು ಅರಸ ಎಂದು ಅಭಿಷೇಕ ಮಾಡಿದಾಗ, ಅರಸ ಅಂತ ಅಭಿಷೇಕ ಮಾಡಿದಾಗ ನಾವು ನೋಡ್ತೇವೆ, ಅರಸ ಅಂತ ಅಭಿಷೇಕ ಮಾಡಿದಾಗ ದ ಬೈಬಲ್ ಕೆಲವು ಕಾಕಪೋಕರು ಎದ್ದೋರು ಅಂತ ಹೇಳಿ, ಇವನೆಂತ ನಮ್ಮನ್ನು ಆಳುವುದಂತ. ಕೆಲವರು ದೇವರಿಂದ ಪ್ರೇರಿತರಾಗಿ ಬಂದು ಅವನೊಟ್ಟಿಗೆ ಸೇರಿದರು. ಯಾರೊಟ್ಟಿಗೆ ಸೇರಿದರು? ಸೌಲನೊಟ್ಟಿಗೆ ಸೇರಿದರು. ದೇವರಿಂದ ಪ್ರೇರಿತರಾಗಿ ಸೇರಿದರು. ಕೆಲವರು ಹೀಯಾಳಿಸಿದರು, ಕೆಲವರು ಗೇಲಿ ಮಾಡಿದರು. ಯಾಕೆ? ಹಿ ಕ್ಯಾರಿ ಅನಾಯಿಂಟಿಂಗ್. ಉಳಿದವರು ಹೇಳಿದರು, ನೋಡಿ ಈ ಕಾಕಪೋಕರನ್ನು ತೆಗೆದು ಬಿಡುವ ಅಂತ ಹೇಳಿದ್ರು. ಸೌಲ ಹೇಳಿದ, ಹಾಗೆ ಮಾಡೋದು ಬೇಡ, ಡೋಂಟ್ ಡೂ ದ್ಯಾಟ್. ದೇವರು ಇವತ್ತು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ, ನಾವು ಆನಂದ ಪಡುವ, ಇದರ ಟೆನ್ಷನ್ ಅನ್ನು ತೆಗೆದುಕೊಳ್ಳುವುದು ಸರಿಯಲ್ಲ. ವಿಸ್ಡಮ್ ವ್ಯಕ್ತಿ ಆಫ್ಟರ್ 2 ಇಯರ್ಸ್ ಆದ ನಂತರ ಒಂದು ಟೈಮಲ್ಲಿ ಯಜ್ಞ ಸಮರ್ಪಣೆ ಮಾಡಬೇಕಿತ್ತು. ಸಾಮ್ಯುಯೇಲ ಬರಲಿಕ್ಕೆ ಲೇಟ್ ಮಾಡಿದ. ಸಡನ್ಲಿ ಜನರ ಪ್ರೆಷರ್ ಸ್ಟಾರ್ಟ್ ಆಯಿತು. ಜನರು ಹೇಳಿದ್ರು, ನೀನು ಇದನ್ನು ಮಾಡದನ್ನು ಬಿಟ್ಟು ಹೋಗ್ತೇವೆ. ಕಡೆಗೆ ಜನರ ಒತ್ತಡಕ್ಕೆ ಒಳಗಾಗಿ ರಾಂಗ್ ಡಿಸಿಷನ್ ತೆಗೆದುಕೊಂಡ, ಯಜ್ಞವನ್ನು ಸಮರ್ಪಿಸಿದ. ಸಾಮ್ಯುಯೇಲ ಹೇಳಿದ, ಸ್ವಲ್ಪ ವೆಯ್ಟ್ ಮಾಡಿದರೆ ನಿನ್ನ ರಾಜ್ಯವು ಉಳಿತಿತ್ತು, ಈಗ ನೀನು ತಳ್ಳಲ್ಪಟ್ಟಿತ್ತು. ಅವನು ಹೇಳಿದ, ಹಾಗೆಲ್ಲ ಜನರು ನನ್ನನ್ನು ಒತ್ತಡ ಮಾಡಿದರು, ಜನರು ಓಡ್ತಾರಂತ ನಾನು ಇದನ್ನು ಮಾಡಿದೆ. ನಿನಗೆ ಸೇವೆ ಕೊಟ್ಟದ್ದು ಜನರಲ್ಲ. ಯು ಆರ್ ನಾಟ್ ಕಾಲ್ಡ್ ಬೈ ಪೀಪಲ್, ಯು ಆರ್ ಕಾಲ್ಡ್ ಬೈ ಗಾಡ್. ನೀನು ದೇವರಿಂದ ಕರೆಯಲ್ಪಟ್ಟವನು. ಪ್ರೆಷರ್ಗಳು, ಒತ್ತಡಗಳು ಎಷ್ಟೇ ಬರುವುದಾದರೂ ವಿ ಮಸ್ಟ್ ಟ್ರಸ್ಟ್ ಇನ್ ಗಾಡ್. ರೈಟ್ ಸಂಗತಿ ಮಾಡಲಿಕ್ಕೆ ನಾವು ಯಾವಾಗಲೂ ದೇವರನ್ನು ಟ್ರಸ್ಟ್ ಮಾಡಬೇಕು. ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳಿ, ನಾವು ದೇವರಿಂದ ಕರೆಯಲ್ಪಟ್ಟವರು. ಓಕೆ, ದ ಬೈಬಲ್ ಹೇಳ್ತದೆ, ನಾವು ಬೆಳಕಿನ ದೇವರಿಗೆ ಏನಾಗಿದ್ದೇವೆ? ಬೆಳಕಿನ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸಬೇಕು. ನೀವು ಒಂದು ವೇಳೆ ನಿಮ್ಮ ಬೆಳಕು ಪ್ರಕಾಶಿಸ್ತಿಲ್ಲ, ನಿಮ್ಗೆ ಗೊತ್ತಾ, ನಿಮ್ಮ ಬೆಳಕು ಅಲ್ಲೇ ನಂದಿ ಹೋಗ್ತದೆ. ನಿಮ್ಮ ದಿವಿಟಿಗೆಗಳು ಯೇಸು ಹೇಳಿದ ಯಾವಾಗಲೂ ಉರಿಯಲಿ, ನಿಮ್ಮ ನಡುಗಳು ಕಟ್ಟಲ್ಪಡಲಿ. ಮತ್ತೆ ಮಾತಾಡ್ತಾನೆ ಸೆಕೆಂಡ್ ಕಮಿಂಗ್ ಬಗ್ಗೆ. 12:35 ವಚನದಿಂದ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ ಇಲ್ಲಿ ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿತಾ ಇರಲಿ. ನೆಕ್ಸ್ಟ್ ಫಾಸ್ಟ್ ಓದ್ತೇನೆ ನಾನು.
ನೀವಂತೂ ನಿಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರನ್ನು ಇರುತ್ತೀರಿ. ಯಜಮಾನನು ಬಂದು ಯಾವ ಆಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯರು. ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್, 2ನೇ ಜಾವದಲ್ಲಿ ಆಗಲಿ 3ನೇ ಜಾವದಲ್ಲಿ ಆಗಲಿ ಬಂದ ಆತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕ ಕೊಡಿಸ್ತಿರಲ್ಲವೆಂದು ತಿಳಿದುಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರಿ. ಕಮಾನ್ ಹೇಳಿ, ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ ಅಂದನು. ನೀನು ಎಕ್ಸ್ಪೆಕ್ಟ್ ಮಾಡದ ಸಂದರ್ಭದಲ್ಲಿ ಎಷ್ಟು ಮಂದಿ ನೀವು ಯೇಸುವಿನ ಬರಣಕ್ಕೆ ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದೀರಿ? ಎಕ್ಸ್ಪೆಕ್ಟೇಷನ್ ಇದ್ದವರಿಗೆ ಮಾತ್ರ ಕ್ರಿಸ್ತನು ಬರುತ್ತಾನೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದರೆ ಯು ಆರ್ ಸ್ಲೀಪ್ ಇನ್ ದ ಸ್ಪಿರಿಟ್. ನೀನು ಮಲಗ್ತಿ. ಫಾಸ್ಟೇ ನನ್ನದೊಂದು ಇನ್ಶೂರ್ ಡ್ಯೂ ಆಗಲಿಕ್ಕಿದೆ 3 ತಿಂಗಳಲ್ಲಿ, ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ನಾನು ಆ ಇನ್ಶೂರ್ ಡ್ಯೂ ಆದ ನಂತರ ಸಿಂಗಾಪುರ ಮತ್ತು ಅಮೆರಿಕಕ್ಕೆ ಒಂದು ಟೂರ್ ಹಾಕಬೇಕೆಂದಿದ್ದೇನೆ. ಆ ನಂತರ ನನ್ನದು ಮುಗಿಯಿತು. ಫಾಸ್ಟೇ ನನ್ನದು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿ ಅಟ್ಲೀಸ್ಟ್ ನನ್ನ ಹೆಂಡತಿ ಒಟ್ಟಿಗೆ 1 ವಾರ ಹನಿಮೂನಿಗೆ ಹೋದರೆ ಮತ್ತೆ ನಾನು ಏನು ಬೇಕಾದರೂ ಮಾಡ್ತೇನೆ. ಫುಲ್ ಎಕ್ಸ್ಪೆಕ್ಟೇಷನ್. ಮತ್ತು ಮಕ್ಕಳ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮುಗೀತಾ? ಮಕ್ಕಳಾದ ಮೇಲೆ ಸ್ಕೂಲ್ ಎಕ್ಸ್ಪೆಕ್ಟೇಷನ್, ಮತ್ತು ಅವರಿಗೆ ಮದುವೆ ಆಗುವ ಎಕ್ಸ್ಪೆಕ್ಟೇಷನ್. ಅದಕ್ಕೆ ಬೈಬಲ್ ಹೇಳ್ತೇವೆ, ನೋವನ ಕಾಲ ನೆನಪಿಟ್ಟುಕೊಳ್ಳ್ರಿ. ಮದುವೆ ಮಾಡಿ ಕೊಡುತ್ತಿದ್ದರು, ಮದುವೆ ಮಾಡಿ ತರುತ್ತಿದ್ದರು. ನೋ ಎಕ್ಸ್ಪೆಕ್ಟೇಷನ್. ಮದುವೆ ಮಾಡ್ರಿ. ಕ್ರಿಸ್ತನ ಬರೋಣ ತಡ ಆದರೆ ಜರ್ನಿಯಲ್ಲಿ ಹೋಗ್ಲಿಕ್ಕಿದ್ರೆ ಮದುವೆ ಆಗಿ ಹೋಗ್ತದೆ. ರೈಟ್? ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತೇನೆ, ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಾಗಿ ಜೀವಿಸಿರಿ ಅಂತ. ಓದಿದ್ದೀರಾ? ಅದರರ್ಥ ಹೆಂಡತಿಯನ್ನು ಮರೆತು ಹೋಗ್ಬೇಡ್ರಿ, ಅದರರ್ಥ ಯಾವಾಗಲೂ ಎಚ್ಚರವಾಗಿರಿ ಅಂತ. ಓದಿ ಬೇಕಾದ್ರೆ 7ನೇ ಅಧ್ಯಾಯ 35ನೇ ವಚನ ಇರಬೇಕು. ರೈಟ್? ಫಸ್ಟ್ ಕೊರಿಂಥಿಯನ್. ಸಹೋದರರೇ, ನಾನು ಹೇಳುವುದೇನೆಂದರೆ, ಸಮಯವು ಸಂಕೋಚವಾದ್ದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆ, ಆಳುವವರು ಆಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಅಂದರೆ ಲೌಕಿಕವಾಗಿ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೆಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ. ನೀನು ಏನು ಮನೆ ಕಟ್ಟುತ್ತಾ ಇದ್ದೀರಿ, ಅದನ್ನು ಸ್ಟಾಪ್ ಮಾಡಬೇಡಿ, ಕಟ್ಟಿ. ಏನು ಜಾಬ್ ಮಾಡ್ತಾ ಇದ್ದೀರಿ, ರಿಸೈನ್ ಮಾಡಬೇಡ್ರಿ, ಕಂಟಿನ್ಯೂ ಮಾಡಿ. ಏನು ಎಜುಕೇಷನ್ ಮಾಡ್ತಾ ಇದ್ದೀರಿ, ಅವು ಬರ್ತಾನಂತ ಹೇಳಿಕೊಂಡು ಮಾಡಿ. ಅದರ ಮಧ್ಯದಲ್ಲಿಯೂ ಎಕ್ಸ್ಪೆಕ್ಟೇಷನ್ ಅಲ್ಲಿರ್ರಿ, ಬಯಸಿರಿ. ಹೇಳ್ರಿ, ಎಕ್ಸ್ಪೆಕ್ಟೇಷನ್, ಬಯಸುವಿಕೆ. ಇಲ್ಲಾದರೆ ನೀನು ನನಸದ ಗಳಿಗೆಯಲ್ಲಿ ಬರುತ್ತಾನೆ. ಅದಕ್ಕೆ ಯೇಸು ಹೇಳಿದ, ಎಚ್ಚರವಾಗಿರಿ. ಕಮನೆ, ಎಚ್ಚರವಾಗಿರಿ. ಪಕ್ಕದವರಿಗೆ ಹೇಳ್ರಿ, ಹೇಳು, ಎಚ್ಚರವಾಗಿರು. ಓಕೆ ಪುನಃ ಥೆಸಲೋನಿಕ 5:5. ಯಾಕಂದರೆ ಮಾತಾಡಲಿಕ್ಕಿದೆ, ಬಟ್ ಶಾರ್ಟ್ ಮಾಡಿ ಮುಗಿಸ್ತಾ ಇದ್ದೇನೆ. ಆದ ಕಾರಣ ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ಥಾನವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ನೆಕ್ಸ್ಟ್, ಯಾಕಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ಆತ ನಮಗೋಸ್ಕರ ಸತ್ತನು. ಇಲ್ಲಿ ನಿದ್ರೆ ಮಾತಾಡುವಂಥದ್ದು ಯಾವುದು? ಇಲ್ಲಿ ಆತ್ಮಿಕ ನಿದ್ರೆ ಅಲ್ಲ, ಈ ವರ್ಡ್. ಅಂದರೆ ಒಬ್ಬ ವ್ಯಕ್ತಿ ದೇಹ ಬಿಟ್ಟವನು. ದ ಕಾಂಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲೇ ಜೀವಿಸಬೇಕೆಂದು ಆತ ನಮಗೋಸ್ಕರ ಸತ್ತವನು. ನೆಕ್ಸ್ಟ್, ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ, ಹೇಳ್ರಿ, ಆದ್ದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ
ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನು ಒಬ್ಬರು ವೃದ್ಧಿಪಡಿಸ್ತಾ ಇರ್ರಿ. ಇದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ, ಒಬ್ಬರನ್ನೊಬ್ಬರು ಸಂತೈಸಲಿಕ್ಕೆ, ಒಬ್ಬರನ್ನು ಡಿಸ್ಕರೇಜ್ ಮಾಡಲಿಕ್ಕೆಲ್ಲ. ನರಕ ಪಾಪಾಯಿ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ರಿ, ಒಬ್ಬರೊಬ್ಬರು ಸಂತೈಸಿರಿ, ಎಚ್ಚರ ಪಡಿಸಿರಿ, ಈ ಮಾತುಗಳನ್ನು ಮಾತಾಡ್ರಿ. ಸ್ಪೀಕ್ ಸ್ಪಿರಿಚುವಲ್ ಟಾಕ್, ಮಾತಾಡಿ. ಎಚ್ಚರ ಇಲ್ಲದವರು ಇವತ್ತು ಎಚ್ಚರವಾಗಿರಿ. ಜಸ್ಟ್ ನಾವು ಪ್ರಾರ್ಥನೆ ಮಾಡುವ, ಲಾರ್ಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ನಾನು ಬಯಸ್ತೇನೆ ನಿನ್ನ ಬರೋಣವನ್ನು. ಒಂದು ವೇಳೆ ಆತನ ಬರೋಣವನ್ನು ನೀವು ಬಯಸುವುದಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಗೊತ್ತಾ? ಸಭೆಯಲ್ಲಿ ಓದಿರಿ 12ನೇ 40ನೇ ವಚನ ಓದಿ, ನಾನು ಮುಗಿಸ್ತೇನೆ. ಲೂಕ್ ಫಾಸ್ಟ್ ತೆಗೀರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದ. ನೆಕ್ಸ್ಟ್, ಆಗ ಪೇತ್ರನು, ಸ್ವಾಮಿ ನೀನು ಈ ಸಾಮ್ಯವು ನಮಗೆ ಮಾತ್ರ ಹೇಳಿತೀಯೋ ಎಲ್ಲರಿಗೂ ಹೇಳಿತೀಯೋ ಒಂದು ಕೇಳಲು ಒಂದು ಪ್ರಶ್ನೆ ಕೇಳಿದ. ನಮಗೆ ಮಾತ್ರವೇ ಎಲ್ಲರಿಗೂ? ಇದಕ್ಕೆ ಕೂಡ ಈ ಸ್ವಾಮಿ ಉತ್ತರ ಕೊಡ್ತಾನೆ, ಎಲ್ಲರಿಗೂ ಅಂತ. ಸ್ವಾಮಿ ಹೇಳಿದ್ದೇನೆಂದರೆ, ಹೊತ್ತಿಗೆ ಆಸನಕ್ಕೆ ಬೇಕಾದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು? ಹೇಳ್ರಿ, ಯಾರು ಹೇಳ್ರಿ? ನಾನೇ. ಹಲೋ, ಎಲ್ಲಿದ್ದೀರಿ? ಕೆಲವರು ಎಲ್ಲೋ ಓಡ್ತಾ ಇದ್ದೀರಿ. ಬಾಡಿ ಇಲ್ಲಿದೆ. ಎಂತ ಮೀನಿಗೆ ಮಸಾಲ ತಾಗಿಸಿ ಬಂದಿರಾ? ಚಿಕನಿಗೆ ಏನಾಗುದಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹೊರಗಿಟ್ಟಿದ್ದೀರಾ? ಓಕೆ. ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆಳು ಧನ್ಯನು. ನೆಕ್ಸ್ಟ್, ಅಂಥವನವನ ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್, ಆದರೆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ, ಡಿಲೇ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಜಸ್ಟ್ ಥಿಂಕ್ ಮಾಡಿದ, ಎಕ್ಸ್ಪೆಕ್ಟೇಷನ್ ಹೋಯ್ತು. ಆರು ಪ್ರೀಚ್ ಮಲ್ತೊಂದು ಎಪ್ಪು ಏರಿಯಾ ಈ ಅಂಕುಲ್ ಫಸ್ಟ್ ಪೋಡ್ತು ಬತ್ತ ಇನ್ನು ಇಲ್ಲ ಪೋಪನ ಇಜ್ಜ ಅಂದ ಅಂಚ ಪ್ರಸಂಗ ಅಲ್ಲದೆ ಓಲ್ವೈದ್ಯರು ಅವರ ಮೊದಲು ನಾನು ಪ್ರಸಂಗ ಕೇಳಿ ಇವತ್ತು ನಾನು ಮನೆಗೆ ಹೋಗ್ತೇನೆ ಅಂತ ನನಗೆ ಭಯ ಇತ್ತು. ಇವತ್ತು ಕೂಡ ಇಲ್ಲೇ ಇದ್ದೇನೆ. ಹಲೋ, ಹಾಗೆನಿಸ್ಬೇಡ್ರಿ, ಆ ಥಾಟ್ ಕೂಡ ನಿಮಗೆ ಬರದಿರಲಿ. ಆದರೆ ಆಳು ನನ್ನ ಯಜಮಾನ ಬರುವುದಕ್ಕೆ ತಡ ಮಾಡುತ್ತಾನಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೂ ತಿಂದು ಕುಡಿದು ಅಮರೇರುವುದಕ್ಕೂ ತೊಡಗಿದರೆ ಮಜಾ ಮಲ್ಪುಗ, ಗಮ್ಮತ್ ಮಲ್ಪುಗ, ಟಿವಿ ತೂಕ, ಪಿಕ್ಚರ್ ತೂಕ. ನಮ್ಮ ಪಿಕ್ಚರ್ ನೋಡಿ, ಗಾಡ್ಲಿ ಪಿಕ್ಚರ್ ನೋಡಿ, ಯಾವುದಿದ್ದರೆ ಗಾಡ್ಲಿ ಪಿಕ್ಚರ್ ಇದೆ ಯಾವುದಾದ್ರು? ನಾನು ನೋಡೋದು ಎಷ್ಟು ಸಮಯ ಆಯ್ತು. ಪಿಕ್ಚರ್ ಎಲ್ಲ ಲೋಕದವರು ಮಾಡುವುದು, ಅವರಿಗೆ ಹಿಂದೆ ಮುಂದೆ ಏನು ಗೊತ್ತೇ ಇರುವುದಿಲ್ಲ. ಹೌದು, ನೋವನ ನಾವೆಯಲ್ಲಿ ಲೋತ ಬರುವುದು ಪಿಕ್ಚರಲ್ಲಿ. ಯಾಕೆ ಸರಿ ಬೈಬಲ್ ಓದಲಿಲ್ಲ ಅವರು? ಲೋತ ಎಲ್ಲಿ, ನೋವ ಎಲ್ಲಿ? ನಿಮ್ಗೆ ಗೊತ್ತಾ ಪಿಕ್ಚರ್ ರಾಂಗ್ ಅಂತ? ಬಟ್ ಲೋಕದವರು ರೆಡ್ ಪಿಕ್ಚರ್ಯಾ? ಇಲ್ಲಿ ಎಷ್ಟು ಪ್ರಸಂಗ ಮಾಡಿದ್ರು ಅವರಿಗೆ ಪಿಕ್ಚರ್ ನೋಡಿದೆ ನೆನಪು. ಯಾವುದು? ನೋವನ ನಾವೇ ಎಲ್ಲಿ ಲೋತ ಬಂದದ್ದು. ಇರಲಿ, ತುಂಬ ಇದೆ. ಇರಲಿ. ಅವನು ನೆನೆಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಓಡಿಸಿ ಅಪನಂಬಿಕಸ್ಥರಿಗೆ ಆಗದ ಗತಿಯನ್ನು ಅವನಿಗೆ ನೇಮಿಸುವನು. ಅದರ ಅರ್ಥ, ಯಾವಾಗ ನಾವು ಆತ್ಮದಲ್ಲಿ ಹೇಳುತ್ತೇವೆ ವಿ ಎನ್ಕರೇಜ್ ಒನ್ ಎನದರ್. ಇಲ್ಲ ಅಂತ ಹೇಳಿದ್ರೆ ಇವರ ತಪ್ಪು, ಅವರ ತಪ್ಪು, ಅವರ ಮಿಸ್ಟೇಕ್ ಅದು ಕಾಣ್ತಾ ಇರ್ತದೆ. ರೈಟ್? ಯಾರು ಯಾರು ಯಾವ ಸಂಗತಿಗಳನ್ನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ನಮಗೆ ಸಂಬಂಧಪಡದ ಸಂಗತಿಗಳನ್ನು ನಾವು ಮಾತಾಡಬಾರದು. ನನ್ನ ಮನೆಯ ವಿಷಯವನ್ನು ನಾನು ಕರೆಕ್ಟ್ ಮಾಡಬೇಕು, ಯಾರು ಕರೆಕ್ಟ್ ಮಾಡಬೇಕು ಅದನ್ನೇ ಮಾಡಬೇಕು. ಬೇರೊಬ್ಬರ ಮನೆಯ ವಿಷಯಕ್ಕೆ ನಮಗೆ ಬೇಕಾಗಿಲ್ಲ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದಷ್ಟೇ. ಡಿಸೆಪ್ಷನ್ ಅಂತೂ ಬಂದೇ ಬರ್ತದೆ. ನಾವು ಇಡೀ ಲೋಕವನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ರೈಟ್? ಸುಳ್ಳು ಬೋಧನೆ ಬರ್ತಾ ಇರ್ತದೆ, ಅದನ್ನು ನಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಷ್ಟೇ. ವಾಕ್ಯದಲ್ಲಿ ನಿಂತು ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಫ್. ದೇವರು ನಮಗೆಲ್ಲವನ್ನು ಸರಿ ಮಾಡಲಿಕ್ಕೆ ಕೊಡಲಿ. ನಮಗೆ ಎಷ್ಟು ಕೊಡಲ್ಪಟ್ಟಿದೆ ಅದನ್ನು ಮಾತ್ರ ನಾವು ಮಾಡುವಂಥದ್ದು.
ಓಕೆ, ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಬಿ ಸೀರಿಯಸ್, ಎಚ್ಚರವಾಗಿರಿ. ಗಾಡ್ ಲವ್ಸ್ ಯು ಸೋ ಮಚ್. ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿರಿ, ಸಂತೈಸಿರಿ, ಆತ್ಮಿಕವಾಗಿ ಎಬ್ಬಿಸಿರಿ. ನೀವು ಒಬ್ಬರನ್ನ ಎಬ್ಬಿಸಿದಾಗ ನೀವೇ ಹೇಳ್ತೀರಿ, ಯಾಕಂದರೆ ಆತನು ಬರುತ್ತಾನೆ. ನಾನು ಬಯಸ್ತಾ ಇದ್ದೇನೆ ಆತನು ಯಾವಾಗ ಬರ್ತಾನಂತ. ಐ ಆಮ್ ಎಕ್ಸ್ಪೆಕ್ಟಿಂಗ್. ಏನೇ ಮಾಡಿದ್ರು ನೋ ಅಜೆಂಡಾ, 24/7 ಐ ಆಮ್ ಆಲ್ವೇಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಕಮಿಂಗ್. ಎಷ್ಟು ಮಂದಿ ರಿಯಲ್ ಹಾರ್ಟ್ಫುಲ್ ಆಗಿ ಹೇಳ್ರಿ? ಕಮ ಕೈ ಮೇಲೆ ಹಾಕಿ. ಆರ್ ಯು ಶ್ಯೂರ್? ಹಲೋ, ಡಿಸಿಲ್ವಾ? ಇದ್ದೀರಲ್ಲ? ಯಾಕಂದ್ರೆ ನಾನು ಹೋಗುವಾಗ ನೀವು ಸಹ ಬರಬೇಕಲ್ಲ. ನಾನು ಅಲ್ಲಿ ಡಿಸಿಲ್ವಾ ಎಲ್ಲಿ ಅಂತ. ಯು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ. ಲೆಟ್ಸ್ ಪ್ರೇ. ಫಸ್ಟ್ ಜೋಸೆಫ್ ಅವರೊಂದು ಶಾರ್ಟ್ ಪ್ರೇಯರ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಓಕೆ, ಆತ್ಮದಲ್ಲಿ ಹೋದರೆ ಅರ್ಧ ಗಂಟೆ ಹೋಗ್ತದೆ. Ho shakamarhamdele el kamarhaushi amda la cruz yankra matoko robo shoko baranda la keni antere amdele el mahashke birianto ramashke ni amda la cruz gemeni akari antora bazobra manteni ni andere ila monda ramosh kemeni agra manturi ankra bolt ki anta la kora basekeri menti antori antala ila monda la ramoshe beni agra manda la rato korobos kavanta la rande keni agra monta la riba la hori andala hey marando ramasi antori antori akori antali akori anteri ande matararara bashanda la riandere ilimi angroboli agramantori antala rabosh kameri atori andala riandere. Oh, the glory of God is here. Rasoba baba 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 sheria kamani andere lehe ha 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 shem randala riandala rando koraba baba laba shem ria kadi andere ibelo riande leke le Rata karabashobra mandala riandala. Oh, mantoria talariandala. Come on, everybody, for a moment, everyone. Ro malande riandala. Pray in the spirit. Le katoko rotoko barato riandala. Let the fire of God. Rakata kata 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 riandala. Randoriandele. Rosha baba 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 landoriandele me she. I see the glory of God. I see the fire of the Holy Ghost is burning every heart. The burning every heart. Oh, rande reke rekini atonia bashiba kadarariande. Rata kata kata kama katariandala. Rima la koriandale. Libase likazo makatoria toriandala. Ibala kandala lima liandala reke leke leke. Ah! Oh, the angels of God are here in this place. The glory is here in this place. Something, the atmosphere is changing. Makarada ramadori andala riandala lima riandala riba rianto rabase. Ha ha ha. Father, we thank you for your glory, oh God. Thank you, Lord. Father, we are willing. We are prepared for your coming, oh God. We rejoice to see your face, oh Lord. We rejoice to see your face, oh God. The glorious day. The day with Jesus. The eternity. That we are waiting. No matter what, anything in our life, we look forward for that day in our life, oh God. Oh, we shall see Him as He is. Father, we pray no one should not be left over, oh God.
No one should not be left or above God. Wherever the people need to be alert, let that spirit of alertness, we pray the spirit of alertness be released in the name of Jesus. Every, Lord, wrong connection, negative influence, disconnect in the name of Jesus. The fear of God, oh, fear of God, rise upon every heart in the name of Jesus. The fear of God, rise upon every heart of God. They should not take anything casually, normally. Burn every heart with your fire of God. Let your ways be gridded and your lamp be shining. Burn. Father, we thank you. You are preparing the church for your coming, O God. We give glory. We give praise in Jesus' name. Amen and amen. 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 Okay, let's go for the offering. Thank you, Jesus. The word of God says He gives a seed to the sower and the bread to the eater. Let's give the best for the Lord. I'm going to pray for you right now. Father, in the mighty name of Jesus. Sam lokro miantere. Lord, you give the seed to the sower and the bread to the eater, oh God. Hallelujah. We bring every tithe, offering, seed, whatever, Lord, you have given, we are giving to you, oh Father. Lord, I pray in the mighty name of Jesus, let there be a financial prosperity, be open in the name of Jesus. Every kind of the locust, we cut you out in the name of Jesus. You devourer, take off your hand out of the people in the name of Jesus. In the name of Jesus. That from their business, job, their Lord, family life, ministry, their education, any area, any kind of locust, we destroy in the name of Jesus. We speak increase in the name of Jesus. You will flourish. I decree and declare in the mighty name of Jesus. You will only be above. You will be always above, not beneath in the name of Jesus. You will go higher by the power of the Holy Spirit. The favor of God will cause you to be shiny. The favor of God will open the doors before you. Every loss, every unwanted things, negative things are disconnected in the name of Jesus. We give glory in Jesus' name. Amen. Amen. ನೀನೆ ಸತ್ಯ ಜೀವ ನೀನೆ
ಬದುಕೆಲ್ಲ ನಿನಗಾಗಿ ಜೀವಿಸುವೆ.